पंडित दीपचंद कासलीवाल ಅವರು ಬರೆದಿರುವ ಭಾವದೀಪಿಕೆ ಗ್ರಂಥದ ಒಂದಿಷ್ಟು ಭೂಮಿಕಾ ರೂಪದಿಂದ ಅವಲೋಕನೆ ನಡೆದಿದೆ. ಅಂಕೆ ಸಂಖ್ಯೆಗಳ ಕಡೆಗೆ ಇದರೊಳಗೆ ನಾವೀಗ ಹೋಗ್ತಾ ಇಲ್ಲ. ಆ ಪ್ರಕಾರದ್ದೇನಾದರೂ ಮುಖ್ಯವಾಗಿ ಅದೇ ವಿಷಯವನ್ನು ತಿಳಿದುಕೊಳ್ಳುವಂಥದ್ದು ಒಂದು ವಿಶಿಷ್ಟ ಸಮಯವನ್ನು ಒಂದು 8 ದಿವಸ 10 ದಿವಸ ಹೀಗೆ ತೆಗೆದಿದ್ದೆ ಆದರೆ ಅದು ಸಮಯದ ಮಿತಿ ಇಲ್ಲದನ್ನು ಅದರ ಚರ್ಚೆ ಮಾಡಬಹುದಾಗಿದೆ. ಅದು ಗ್ರಂಥನ ಅಂಥದ್ದಿದೆ. ಹೀಗಿದ್ದಕ್ಕಿದ್ದ ಹಾಗೆ 1 ಗಂಟೆಯೊಳಗೆ ಹೇಳಿದರೆ ಅಥವಾ 8 ದಿವಸದಲ್ಲಿ ಕೂಡ 1 ಗಂಟೆಯೊಳಗೆ ಅನ್ಯ ವಿಷಯ ಇರಬಾರ್ದು. ಅದೊಂದೇ ವಿಷಯ ತಗೊಂಡ್ರೆ ಅದು ಸ್ವಲ್ಪ ಹೇಳಬಹುದಾಗಿದೆ, ತಿಳಿದು ಬರಬಹುದಾಗಿದೆ. ಅಂದರೆ ತಿಳಿದು ಬರುವುದು ಸಲುವಾಗಿ ಇಷ್ಟು ಕಠಿಣ ಇದೆ ಹೀಗೆ ಮಾತಲ್ಲ. ಆದರೆ ಅಂಕಿ ಸಂಖ್ಯೆಗಳದ್ದು ಸ್ವಲ್ಪ ಮನವರಿಕೆ ಮಾಡಿಕೊಳ್ಳುವ ರೂಪದಿಂದ ಹೇಳಬೇಕಾದ್ರೆ ಅದಕ್ಕೆ ನಿವೃತ್ತಿ ಮತ್ತು ಒಂದೇ ಗ್ರಂಥದ ಅಲ್ಲಿ ಅಧ್ಯಯನ ಸ್ವಾಧ್ಯಾಯ ನಡಿಬೇಕ್ರಿ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾವ ಮಿಥ್ಯಾತ್ವ ಅಧಿಕಾರದ ಮಾತು ನೋಡ್ತಾ ಇದ್ದೇವಲ್ಲ, ಪುಟ ಸಂಖ್ಯೆ 31 ಮೇಲೆ ಕೆಳಗೆ ಏನು ಹೇಳಿದ್ರು, ಗ್ರಹೀತ ಮಿಥ್ಯಾತ್ವದ ಸ್ವರೂಪ ಹೇಳಿದರು. ಮತ್ತು ಆ ಮಿಥ್ಯಾತ್ವದಿಂದ ಬಿಡುಗಡೆ ಹೊಂದಬೇಕಾದ್ರೆ ಮಿಥ್ಯಾತ್ವ ಏನಿದೆ ಸಂಸಾರದ ಆಧಾರ ಇದೆ. ಹಾಗಾದರೆ ಆ ಸಂಸಾರದ ದುಃಖವನ್ನು ನಾವು ದೂರ ಮಾಡಬೇಕಾದ್ರೆ ಅಥವಾ ದುಃಖದಿಂದ ನಾವು ಸ್ವಯಂ ಬಿಡುಗಡೆ ಹೊಂದಬೇಕಾದ್ರೆ ಅದರಲ್ಲಿ ಕಾರಣಭೂತ 6 ಪದಾರ್ಥ ಹೇಳಿದ್ದಾರೆ. ದೇವ, ಗುರು, ಧರ್ಮ, ಆಪ್ತ, ಆಗಮ, ಪದಾರ್ಥ ಅಂತೇಳಿ. ಮಧ್ಯದ ಬಿಟ್ಟನ ಧರ್ಮ ತತ್ವದ ಕಡೆಗೆ ಸ್ವಲ್ಪ ನಿನ್ನೆ ಅವಲೋಕನ ಮಾಡಿದ್ದಿತ್ತು. ಈಗ ದೇವಗುರುಗಳದ್ದು ಕೂಡ ಸ್ವಲ್ಪ ಪ್ರಾರಂಭದಿಂದ ನೋಡೋಣ. ಪುಟ ಸಂಖ್ಯೆ 32 ಪ್ರಾರಂಭಕ್ಕೆ. ಇದೆಲ್ಲ ನಮ್ಗೆ ಬಾಲಬೋಧದೊಳಗನ ಗೊತ್ತಿದೆ. ಎಂದಿನಿಂದ ನಾವು ಕೇಳ್ತಾ ಇದ್ದೀವಿ. ವೀತರಾಗದೇವಿ ಇರ್ತಾರೆ, ನಿರ್ಗ್ರಂಥ ಗುರು ಇರ್ತಾರೆ. ಆದ್ರೂ ಕೂಡ ಅದರ ಆ ಪ್ರಕಾರದ ತಿಳುವಳಿಕೆ ನಮಗೆ ಆಗಿದೆಯನ್ನ. ಆದ್ರೂ ಕೂಡ ಅದರೊಳಗೆ ಏನಿಲ್ಲ, ದೇವನ ಮಹಿಮೆ ಮತ್ತು ಬರ್ತಿದೆ, ಗುರುವಿನ ಸ್ವರೂಪ ಮತ್ತು ತಿಳಿದು ಬರ್ತಿದೆ. ಆ ದೇವಗುರು ಧರ್ಮದ ಸ್ವರೂಪ, ಆಪ್ತ ಆಗಮ ಪದಾರ್ಥದ ಸ್ವರೂಪ, ಇವುಗಳನ್ನು ತಿಳ್ಕೊಳ್ಳೋದೇ ಏನಿದೆ ಅಂತಂದ್ರೆ ಸಂಸಾರದಿಂದ ಬಿಡುಗಡೆ ಹೊಂದೋದಿದೆ. ಸಂಸಾರದ ಕಾರಣ ಯಾವ ಮಿಥ್ಯಾತ್ವ ಇದೆಯೋ ಆ ಮಿಥ್ಯಾತ್ವದ ನಾಶ ಮಾಡಬಹುದಾಗಿದೆ ಅಂಥೇಳಿ ಹೇಳಿದ್ದರು. ನಡೆದು ಪ್ರಥಮದಲ್ಲಿ ದೇವರ ಸ್ವರೂಪ ಹೇಳುತ್ತಾರೆ. ನಿರ್ದೋಷೋ ದೇವ. ಇಲ್ಲಿ ದೇವನ ಸ್ವರೂಪದ ವ್ಯಾಖ್ಯೆ ಏನು ಹೇಳಿದರು? ನಿರ್ದೋಷೋ ದೇವ. ದೋಷದಿಂದ ಯುಕ್ತ ಯಾರದರೋ, ದೋಷ ಸಹಿತ ಯಾರದರೋ ಅವರದೇ ದೇವ ಅಲ್ಲ. ದೋಷದಿಂದ ರಹಿತ ಯಾರದರೋ ಅವರೇ ದೇವ ಇದ್ದಾರೆ. ದೋಷ ಯಾವ? ದೋಷ 18 ದೋಷಗಳನ್ನಂತೂ ದೊಡ್ಡ ದೊಡ್ಡ ಗ್ರಂಥಗಳ ಮೂಲಕ ಅಥವಾ ಪ್ರಾಥಮಿಕ ಗ್ರಂಥಗಳ ಮೂಲಕ ಕೂಡ ಕ್ಷುಧೆ, ತೃಷೆ ಮೊದಲಾಗಿ ಯಾವ 18 ದೋಷ ಇದ್ದಾವೆ ಆ ದೋಷದಿಂದ ಇವರು ಸರ್ವಥಾ ರಹಿತದರು. ಹಾಗೆ ರಹಿತ ಯಾರಿದ್ದಾರೆ ಅವರೇ ದೇವಿದ್ದಾರೆ. ಈ 18 ದೋಷಕ್ಕೆ ಬದಲಾಗಿ ನಾವು ರಾಗ ದ್ವೇಷ ಅಂಥೇಳಿನೂ ಹೇಳ್ಬೋದು. ವೀತರಾಗ ಅಂಥೇಳಿ ಹೇಳಿದರೆ ದೋಷರಹಿತ ಅಂಥೇಳಿ ಬಂತಾರೆ. ದೋಷ ಯಾವುದಿದೆ ಅಂತಂದರೆ ಅಧ್ಯಾತ್ಮ ಗ್ರಂಥಗಳಲ್ಲೇ ಆಗಲಿ, ಚರಣಾನುಯೋಗಕ್ಕೆ ಸಂಬಂಧಿಸಿದ ಗ್ರಂಥಗಳಲ್ಲೇ ಆಗಲಿ ದೋಷ ಯಾವುದಕ್ಕಂದ್ರು ರಾಗಕ್ಕನ ದೋಷ ಅಂತಾರೆ. 18 ದೋಷಗಳನ್ನು ಹೇಳಿದ್ದಾರೆ. ನಿಯಮಸಾರದಲ್ಲೇನೂ ಹೇಳಿದ್ದಾರೆ, ರತ್ನಕರಂಡ ಶ್ರವಕಾಚಾರದಲ್ಲೇನೂ ಹೇಳಿದ್ದಾರೆ, ಪುರುಷಾರ್ಥ ಉಪಾಯ, ಪದ್ಮನಂದಿ ಪಂಚವಿಂಶತಿ ಅನೇಕ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಆದರೆ ಆ 18 ದೋಷಗಳೆಲ್ಲ ಒಂದು ರಾಗದೊಳಗನೆ ಸಮಾವೇಶ ಇದ್ದಾವೆ ಅಂಥೇಳಿ ಮೊದಲಿನಿಂದ ಮಕ್ಕಳ ಪಾಠ ಮಾಡುವುದರಿಂದ ಹಿಡ್ಕೊಂಡು ದೇವಂದ್ರೆ ವೀತರಾಗಿದ್ದಾರೆ, ಸರ್ವಜ್ಞ ಇದ್ದಾರೆ, ಹಿತೋಪದೇಶಿ ಇದ್ದಾರೆ ಅಂಥೇಳಿ ಹೇಳ್ತಾ ಬಂದಿದ್ದೇವೆ, ಕಲಿತಾ ಬಂದಿದ್ದೇವೆ. ಆದರೆ ಇಲ್ಲಿ ಶಬ್ದ ಪ್ರಯೋಗ ಏನು ಮಾಡಿದ್ದಾರೆ ಅವರ? ನಿರ್ದೋಷ ಅಂಥೇಳಿ ಹೇಳಿದ್ರೆ
ರಾಗಿದ ದೋಷ ಇದೆ ಅಂಥೇಳಿ ತಕ್ಷಣಕ್ಕೆ ನಮ್ಮ ತಲೆಯಲ್ಲಿ ಪ್ರಕಾಶ ಬೀಳ್ಬೇಕ್ರಿ. ರಾಗಿದ ದೋಷ ಇದೆ ಅಂಥೇಳಿ ತಿಳಿತಾ ಇದ್ದ ಹಾಗೆ ನಮ್ಮ ಮಸ್ತಿಷ್ಕದೊಳಗೆ ಆ ಪ್ರಕಾರದ ಬೆಳಕ ಬೀಳ್ತಾ ಇದ್ದ ಹಾಗೆ ಅಥವಾ ಜ್ಞಾನದ ಉದಯ ಆಗ್ತಾ ಇದ್ದ ಹಾಗೆ ನಾವು ಅವರನ್ನು ರಾಗದ ದೃಷ್ಟಿಯಿಂದ ನೋಡುವುದನ್ನು ಬಿಟ್ಟು ಬಿಡಬೇಕ್ರಿ. ರಾಗದ ದೃಷ್ಟಿಯಿಂದ ಅಂದ್ರೆ ನಮ್ಮ ಹಿತೈಷಿ, ನನಗೆ ಒಳ್ಳೆಯದು ಮಾಡುವಂಥವ್ರ, ಅರೆ ಹಿತೋಪದೇಶಿ ಅಂಥೇಳಿ ಹೇಳಿದಾರ್ರಿ. ಅವರದ್ದು ಇನ್ನೊಂದು ಲಕ್ಷಣ ಹಿತೋಪದೇಶಿ ಅಂಥೇಳಿ ಹೇಳಿದ್ದಾರೆ. ಹಿತದ ಉಪದೇಶ ಕೊಡ್ತಾರೆ, ಆದರೆ ಹಿತ ಅವರು ಮಾಡ್ತಾರೆ. ಯಾವ ನಮ್ಮ ಕಾರ್ಯವನ್ನು ಅವರು ಮಾಡಿಕೊಡುವುದಿಲ್ಲರಿ. ನಮಗೆ ಒಟ್ಟಿನಲ್ಲಿ ಒಂದು ಕೂಡಲೇ ಅಂತರಂಗದೊಳಗೆ ಒಂದೇ ಒಂದು ದೃಢವಾದ ಮನ್ನಣೆ ಅಭಿಪ್ರಾಯ ಏನಾದರೂ ಕೊಡುವಂಥವ್ರು, ನಮಗೆ ಒಳ್ಳೆಯದು ಮಾಡುವಂಥವ್ರು, ಏನಾದರೂ ಕೊಡುವಂಥವ್ರು, ನಮ್ಮ ದುಃಖವನ್ನು ದೂರ ಮಾಡುವಂಥವ್ರು, ನಮಗೆ ಅಪೇಕ್ಷಿತ ಯಾವ ಅಜ್ಞಾನಜನ್ಯ ಸುಖ ಇದೆಯೋ ಅದನ್ನು ಕೊಡುವಂಥವ್ರು ಅಂಥೇಳಿ ನಾವು ಈ ವೀತರಾಗ ಅರ್ಹಂತ ಪ್ರಭು ಜಿನೇಂದ್ರ ದೇವರನ್ನು ಕೂಡ ಅದೇ ರೂಪದಿಂದ ನೋಡ್ತಾ ಇದ್ದೀವಿ. ಏನು ನಮ್ಮ ದುಃಖವನ್ನು ದೂರ ಮಾಡುವಂಥವ್ರು. ಅರೆ ಅವರು ದುಃಖವನ್ನು ದೂರ ಮಾಡುವ ಉಪದೇಶ ಕೊಡ್ತಾರ್ರಿ, ಆದರೆ ನಮ್ಮ ದುಃಖದ ಪರಿಭಾಷೆನೇ ಬೇರೆ ಇದೆಯಲ್ಲ. ನಾವು ಯಾವುದಕ್ಕೂ ದುಃಖ ಅಂತೇವು, ನಮ್ಮ ದುಃಖದ ಪರಿಭಾಷೆನೇ ಬೇರೆ. ಶಾರೀರಿಕ ರೋಗಕ್ಕೆ, ಮಕ್ಕಳಾಗದೇ ಇರೋದಕ್ಕೆ, ಧನದ ವ್ಯವಸ್ಥೆ ಆಗದೇ ಇರೋದಕ್ಕೆ, ಯಾರಾದರೂ ನಮಗೆ ಪೂರ್ವ ಭವದ ಪಾಪದ ಉದಯ ಕಾರಣದಿಂದ ಪ್ರತಿಕೂಲವಾಗಿ ಕಂಡು ಬಂದಾಗ ಅವರು ನಾಶ ಮಾಡುವ ಸಲುವಾಗಿ ಕೂಡ ನಾವು ಈ ಭಗವಂತರ ಹತ್ತಿರ ಅಪೇಕ್ಷೆ ಇಟ್ಕೊಂಡು ಹೋಗ್ತೇವೆ. ಬೇಕಾದರೆ ಸ್ಪಷ್ಟವಾಗಿ ಕೇಳದಿದ್ರೂ ಕೂಡ ಭಗವಂತರ ಸನ್ನಿಧಿಗೆ ಹೋದ ನಂತರ ನನ್ನ ಕಾಲ್ಪನಿಕ ದುಃಖ ಏನದವೋ ಅವುಗಳದ ಪರಿಹಾರ ಆಗ್ತಿದೆ ಅನ್ನುವ ಕಲ್ಪನೆ ನಮಗಿದೇನಿಲ್ಲರಿ, ವಿಶ್ವಾಸ ನಮಗಿದೇನಿಲ್ಲ. ಆ ದೇವ ನನ್ನ ದುಃಖಗಳನ್ನು ನಾನು ಯಾವುದನ್ನು ದುಃಖ ಅಂಥೇಳಿ ಹೇಳ್ತೇನೋ ಆ ದುಃಖವನ್ನು ಪರಿಹಾರ ಮಾಡುವಂಥ ಇದ್ದಾನೆ ಅನ್ನೋದು ಅಭಿಪ್ರಾಯದೊಳಗೆ ಇದೇನಿಲ್ಲ ನೋಡ್ಕೊಳ್ಳೋದ್ರಿ. ಇಲ್ಲ ಅಂತಂದ್ರೆ ಬಹಳ ಸುಂದರ ಇದೆ ರೀ, ಇತ್ತು ಅಂತಂದ್ರೆ ಅದನ್ನು ಹೋಗಲಾಡಿಸೋ ಪ್ರಯತ್ನ ಮಾಡೋದ್ರಿ. ವೀತರಾಗ ಇದ್ದಾರೆ, ಹಾಗಾದ್ರೆ ರಾಗ ಏನಿದೆ ಅದು ದೋಷ ಇದೆ. ವೀತರಾಗ ದೇವ ಅಂಥೇಳಿ ನಾವೇನು ಕಲಿತಾ ಬಂದಿದ್ದೇವೆ. ಇಲ್ಲಿ ಶಬ್ದದ ಪ್ರಯೋಗ ಏನು ಮಾಡಿದ್ರು, ನಿರ್ದೋಷೋ ದೇವ. ಹಾಗಾದರೆ ಇದರಿಂದ ಅತ್ಯಂತ ಸ್ಪಷ್ಟ ಏನಾಯಿತು, ರಾಗ ಇದು ದೋಷ ಇದೆ. ಹಾಗಾದರೆ ಅವರು ನನ್ನ ದುಃಖವನ್ನು ದೂರ ಮಾಡಬೇಕಾದ್ರೆ, ನನಗೆ ಯಾವುದು ಬೇಕೋ ಅದನ್ನು ಕೊಡಬೇಕಾದ್ರೆ ಅವರಲ್ಲೇ ರಾಗ ಇರಬೇಕಾಗ್ತಿದೆ ರೀ. ಅವರಲ್ಲೇ ರಾಗ ಇದ್ದಾಗ ನಾವು ನನ್ನ ದುಃಖವನ್ನು ದೂರ ಮಾಡೋರಲ್ಲ, ಅವರು ನನಗೆ ಯಾವುದೋ ದುಃಖದ ಕಾರಣ ಇದೆಯೋ ಅದನ್ನು ದೂರ ಮಾಡೋರಲ್ಲ. ಇನ್ನು ಮತ್ತೊಂದು ಇದಕ್ಕೆ ವಿರುದ್ಧವಾಗಿ ಇಲ್ಲಿ ಮಾತು ಇದೆ, ನನಗೆ ದುಃಖ ಅಥವಾ ಕಷ್ಟ ಯಾವುದರಿಂದ ಆಗ್ತಿದೆಯೋ ಅದಕ್ಕೆ ಕಾರಣ ಅವರು ಇಲ್ಲ ಅಂದ ಮೇಲೆ ಅವರು ಅದನ್ನು ದೂರ ಹೇಗೆ ಮಾಡವ್ರಿ? ಅದರ ಕಾರಣ ನಾನೇ ಇದ್ದೇನಲ್ಲ. ನನ್ನ ದುಃಖದ ಕಾರಣ, ನನ್ನ ಕಷ್ಟ ಪರಂಪರೆಯ ಕಾರಣ, ನನ್ನ ಸಂಸಾರದ ಕಾರಣ, ಕೊನೆಗೆ ಯಾವುದನ್ನು ವಾಸ್ತವಿಕ ದುಃಖ ಅಂಥೇಳಿ ಹೇಳ್ತಾರೋ ಜ್ಞಾನಿಗಳ, ಆ ದುಃಖದ ಕಾರಣ ಕೂಡ ನಾನೇ ಇದ್ದೇನೆ. ಯಾವನ್ನ ಕ್ಷಣಿಕವಾಗಿ ನನ್ನ ಕಲ್ಪನೆಯಿಂದ ನಾನು ದುಃಖ ಅಂಥೇಳಿ ತಿಳ್ಕೊಂಡಿದ್ದೇನೆ, ಆ ದುಃಖಗಳ ಕಾರಣ ಕೂಡ ನಾನೇ ಇದ್ದೇನೆ. ಹಾಗಾದರೆ ಅವರು ಕಾರಣನೇ ಇಲ್ಲ ಅಂದ ಮೇಲೆ, ಅವರು ನನಗೆ ಆ ಪ್ರಕಾರದ ದುಃಖವನ್ನು ದಯಪಾಲಿಸಿಲ್ಲ ಅಂದ ಮೇಲೆ ಆ ದುಃಖವನ್ನು ದೂರ ಮಾಡುವ ಮಾತ ಅವರ ಕಡೆಯಿಂದ ಸಾಧ್ಯ ಇಲ್ಲ. ಇನ್ನೊಂದು ಇದರಲ್ಲಿ ಸಿದ್ಧಾಂತ ಉದ್ಭವ ಏನಾಗ್ತಿದೆ, ನನಗೆ ದುಃಖ ಆದರೆ ಎರಡು ಕಾರಣದಿಂದ ಆಗ್ತಿದೆ. ಒಂದು ಅಜ್ಞಾನದಿಂದ, ಒಂದು ಕರ್ಮದಿಂದ. ಎರಡೇ ಕಾರಣದಿಂದ. ಯಾವುದೇ ಜೀವಕ್ಕೆ ದುಃಖ ಆದ್ರೂ ಕೂಡ ಅಲ್ಲಿ ಕಾರಣ ಇರೋದು ಎರಡೇ. ಬೇಕಾದ್ರೆ ಅಜ್ಞಾನ ಅಂದ್ರೆ, ಬೇಕಾದ್ರೆ ಕರ್ಮ ಅಂದ್ರೆ. ಹಾಗಾದ್ರೆ ಅಜ್ಞಾನದ ನಂತರ ಕೂಡ ಕರ್ಮ ಉಳಿತಿದೆ ರೀ. ಅರ್ಥಾತ್ ಮಿಥ್ಯಾತ್ವ ಹೊರಟೋದ ನಂತರ ಕೂಡ ಸಮ್ಯಕ್ ದೃಷ್ಟಿಯ ಜೀವನದೊಳಗೂ ಕೂಡ ಪ್ರತಿಕೂಲತೆಗಳು ಬರ್ತಾ ಇರ್ತಾವ್ರಿ. ಇನ್ನು ಇದರಲ್ಲೇ ಇನ್ನೊಂಚೂರು ಭೇದ ಮಾಡಿದ್ರೆ, ದುಃಖ ಇದೆ ಅದು ಅಜ್ಞಾನದಿಂದ ಇದೆ, ಪ್ರತಿಕೂಲತೆ ಇದೆ ಅದು ಕರ್ಮೋದಯದಿಂದ ಇದೆ. ದುಃಖ ಇದೆ ಅದು ಅಜ್ಞಾನದಿಂದ ಇದೆ, ಪ್ರತಿಕೂಲತೆ ಇದೆ, ಕಷ್ಟ ಇದೆ, ಶರೀರದೊಳಗೆ ರೋಗ ಇದೆ, ಯಾವುದೋ ಪ್ರಕಾರದಿಂದ ಧನಾದಿಗಳ ವ್ಯವಸ್ಥೆ ಆಗ್ತಾ ಇಲ್ಲ, ಶತ್ರುವಿನಂಥ ಪುತ್ರ ಇದ್ದಾನೆ, ಇವೆಲ್ಲ ಯಾವುದರಿಂದ ಆಗ್ತವೆ?
ಇವೆಲ್ಲ ಸಂಯೋಗಗಳ ಅಥವಾ ಪ್ರತಿಕೂಲತೆಗಳ ಕರ್ಮೋದಯದಿಂದ ಆಗ್ತವೆ. ಆದರೆ ನಿಜವಾಗಿ ದುಃಖ ಯಾವುದರಿಂದ ಆಗ್ತಿದೆ? ಅಜ್ಞಾನದಿಂದ ಆಗ್ತಿದೆ ರೀ. ಹಾಗಾದರೆ ವೀತರಾಗ ಭಗವಂತರ ಅಥವಾ ನಿಜವಾದ ದೇವ ಅನ್ನಿಸಿಕೊಳ್ಳಲಿಕ್ಕೆ ಲೋಕದೊಳಗೆ ಒಬ್ಬರು ಸಮರ್ಥ ಇದ್ದಾರೆ, ಅವರು ನಿರ್ದೋಷ ಇರಬೇಕು. ಯಾರು ನಿರ್ದೋಷ ಇದ್ದಾರೋ ಅವರನ್ನು ದೇವ ಅಂಥೇಳಿ ಆದರ್ಶ ಅಂಥೇಳಿ ನೋಡ್ಲಿಕ್ಕೆ ಬೇಕು. ಎಲ್ಲಕ್ಕಿಂತ ದೊಡ್ಡ ದೋಷ ಯಾವುದಿದೆ? ಅಜ್ಞಾನವೇ ಇದೆ. ಏನು ಅಜ್ಞಾನ? ತನ್ನ ಸ್ವರೂಪವನ್ನು ತಿಳಿಯದೇ ಇರೋದ, ದೇಹದ ಸ್ವರೂಪವನ್ನು ತಿಳಿಯದೇ ಇರೋದ, ಸಂಯೋಗಗಳ ಸ್ವರೂಪವನ್ನು ತಿಳಿಯದೇ ಇರೋದ, ಜೀವನದ ಅರ್ಥವನ್ನು ತಿಳಿಯದೇ ಇರೋದ, ಇದುವೇ ಅಜ್ಞಾನ ಇದೆ ರೀ. ಯಾವ ಅಜ್ಞಾನ ಇದೆಯೋ ಅದು ದುಃಖದ ಕಾರಣ ಇದೆ. ಆ ಅಜ್ಞಾನ ಈ ಜೀವ ತಾನಾಗಿನ ಪದಾರ್ಥಗಳ ಪರಿಚಯ ಇಲ್ಲದೆ ಇರುವ ಕಾರಣ, ಪದಾರ್ಥಗಳನ್ನು ವಿಪರೀತವಾಗಿ ಮನ್ನಿಸುವ ಕಾರಣ, ಪದಾರ್ಥದ ಜೊತೆಗೆ ವಿಪರೀತವಾದಂಥ ಅಥವಾ ದೋಷಯುಕ್ತವಾದಂಥ ವ್ಯವಹಾರ ಮಾಡುವುದರಿಂದ ಜೀವನಿಗೆ ದುಃಖ ಆಗ್ತಿದೆ ರೀ. ಇವರೇನು ಹೇಳ್ತಾರೋ ನಡೀರಿ. ನಿರ್ದೋಷೋ ದೇವ, ಸಂಪೂರ್ಣ ದೋಷಗಳಿಂದ ರಹಿತನಾದ ಯಾವ ಜೀವನಿದ್ದಾನೆ ಮತ್ತು ಬಂತಲ್ಲ. ಹಾಗಾದ್ರೆ ದೇವಂಥೇಳಿ ನಾವು ವಿಗ್ರಹವನ್ನು ನೋಡ್ತೇವೆಯೋ? ದೇವಂಥೇಳಿ ಪರಮ ಔದಾರಿಕ ಶರೀರ ಸಮೋಸರಣದೊಳಗೆ ಯಾವ ಅರಹಂತ ಪ್ರಭು ಇದ್ದಾರಲ್ಲ, ಅರಹಂತ ಅಂಥೇಳಿ ಹೇಳಿದ್ರೆ, ದೇವ ಅಂಥೇಳಿ ಹೇಳಿದ್ರೆ ಅವ ಜೀವದನ್ರಿ, ಅವ ಜಡದ ಆಕಾರ ಅಲ್ಲ. ನಾವು ದೇವನನ್ನು ಯಾವ ಆಕಾರದಿಂದ ನೋಡ್ತೇವೆ? ಪದ್ಮಾಸನ ಅಥವಾ ಖಡ್ಗಾಸನದ ಆಕಾರದಿಂದ ನೋಡ್ತೇವೆ ರೀ. ಆಕಾರ ಇದು ಮಾಧ್ಯಮ ಇದ್ರೂ ಕೂಡ ಆ ಆಕಾರ ಯಾರದ್ದಿದೆ, ಅಂಥ ಆಕಾರ, ಅಂಥ ಅವಸ್ಥಾ ಆ ಶರೀರದ್ದ ಆಗಬೇಕಾದ್ರೆ ಅದರ ನಾಯಕ ಅಥವಾ ಅದರ ಒಳಗಿರುವಂಥ ಜೀವ ಎಷ್ಟು ಪವಿತ್ರ ಇರಬಹುದು. ಅರೆ ಶಾಂತ, ಅವರ ಆಕಾರ ಹೇಗಿದೆ? ಸ್ಥಿರ, ನಾಸಾಗ್ರ ದೃಷ್ಟಿ, ಯಾರಿಗೆ ಆಶೀರ್ವಾದ ಮಾಡ್ತಾ ಇಲ್ಲ, ಯಾರನ್ನು ಯಾವುದೇ ಪ್ರಕಾರದ ಕ್ರೋಧಾದಿಗಳ ರೂಪದಿಂದ ನೋಡ್ತಾ ಇಲ್ಲ, ಯಾವುದೇ ಪ್ರಕಾರದಿಂದ ಶಿಕ್ಷಿಸುವ ದಂಡಿಸುವ ಸಲುವಾಗಿ ಆಯುಧಾದಿಗಳನ್ನು ಹತ್ತಿರ ಇಟ್ಕೊಂಡಿಲ್ಲ. ತಮ್ಮ ಸಂಸಾರಿ ಜೀವದ ಹಾಗೆನ ಅವರಿಗೆ ಪತ್ನಿ ಪುತ್ರರು ಇಲ್ಲ, ಮಾಲೆ ಅಲಂಕಾರಾದಿಗಳಿಲ್ಲ. ಈ ಆಕಾರದಿಂದನ ಅವರ ಅಂತರಂಗ ಅರ್ಥಾತ್ ಆ ಜೀವ ಎಷ್ಟು ಇವೆಲ್ಲವುಗಳಿಂದ ಭಿನ್ನ, ಅರ್ಥಾತ್ ಯಾವುದಕ್ಕೆ ಭಯ ಇದೆ? ಶರೀರದ ಮೇಲೆ ಯಾರಾದರೂ ಏನಾದರೂ ಪ್ರಹಾರ ಮಾಡಬಹುದು, ಶರೀರಕ್ಕೆ ಬಾಧೆ ಮಾಡಬಹುದು. ಅರೆ ಶಸ್ತ್ರಗಳನ್ನು ಇಟ್ಕೊಳ್ಳುವುದರಿಂದ ಉದ್ದೇಶ ಏನಿದೆ? ಶರೀರ ರಕ್ಷಣೆದ್ದನೇ ಇದೆಯಲ್ಲ. ಆತ್ಮ ಏನು ಖಡ್ಗದಿಂದ ತುಂಡಾಗುವುದಿಲ್ಲ. ಆತ್ಮನಿಗೆ ಯಾರೂ ಯಾವುದೇ ಪ್ರಕಾರದ ಬಾಧೆ ಮಾಡೋದು ಸಾಧ್ಯ ಇಲ್ಲ. ಹಾಗಾದ್ರೆ ಅವ್ರ ಹತ್ರ ಶಸ್ತ್ರ ಯಾಕಿಲ್ಲ ಅಂತಂದ್ರೆ ಅವರಿಗೆ ಶರೀರ ರಕ್ಷಣೆಯ ಉದ್ದೇಶ ಇಲ್ಲ. ಅವರ ಶರೀರ ಅಂದ್ರೆ ತಾನು ಅಂಥೇಳಿ ತಿಳಿದೇ ಇಲ್ಲ. ಮತ್ತು ಯಾರು ಅವರನ್ನು ದೇವಂಥೇಳಿ ಮನ್ನಿಸ್ತಾ ಇದ್ದಾರೋ, ಆದರ್ಶ ಅಂಥೇಳಿ ನೋಡ್ತಾ ಇದ್ದಾರೋ ಅವರಲ್ಲೇ ಕೂಡ ಇದೇ ಭಾವ ಬರಬೇಕಾಗೋದ. ಯಾವುದ? ನಾನು ದೇಹದಿಂದ ರಹಿತ ಚೈತನ್ಯ ಸ್ವರೂಪದ ವಸ್ತು ಬೇರೆ ಇದ್ದೇನೆ. ಈ ಪ್ರಕಾರ ಅಲ್ಲಿ ಶಸ್ತ್ರಾದಿಗಳಿಂದ, ಮಾಲೆ ವಸ್ತ್ರಾದಿಗಳಿಂದ, ಅಲಂಕಾರಾದಿಗಳಿಂದ, ಪತ್ನಿ ಪುತ್ರರಿಂದ ರಹಿತ ಇರುವಂಥ ಯಾವ ಅವಸ್ಥಾ ವಿಶೇಷ ಇದೆಯೋ ಆ ಅವಸ್ಥಾ ವಿಶೇಷ ಜೀವದ ಸ್ವೀಕಾರದ ಮೂಲಕ ಇದೆ ರೀ. ಜೀವನಿಗೆ ಪತ್ನಿ ಪುತ್ರರು ಇರುವುದಿಲ್ಲ. ಜೀವನಿಗೆ ವಸ್ತ್ರ ಆಭರಣ ಅಲಂಕಾರ ಮಾಲೆ ಶಸ್ತ್ರ ಇರೋದನೇ ಇಲ್ಲ, ಬೇಕೇ ಇಲ್ಲ. ಜೀವ ಯಾರಿಗೆ ಇಂದ್ರಿಯ ಜ್ಞಾನದಿಂದ ತಿಳಿದು ಬರುವುದೇ ಇಲ್ಲ. ಅವನನ್ನು ಘಾತಿಸುವ, ಅವನಿಗೆ ಕಷ್ಟ ಕೊಡುವ, ಅವನನ್ನು ನಷ್ಟ ಮಾಡುವ, ಅವನನ್ನು ಸಾಯಿಸುವ ಸಾಮರ್ಥ್ಯ ವಿಶ್ವದೊಳಗೆ ಯಾರಲ್ಲೇನೂ ಇಲ್ಲ. ಹಾಗಾದರೆ ಇಲ್ಲಿ ದೇವಂಥೇಳಿ ಯಾರನ್ನ ಆದರ್ಶ ರೂಪದಿಂದ ನೋಡ್ತಾ ಇದ್ದೇವೆಯೋ ಅವರು ಮೂಲತಃ ಜೀವ ಇದ್ದಾರೆ. ಹಾಗಾದ್ರೆ ಆ ಜೀವ ಹೇಗಿದ್ದಾರೆ? ದೇಹದ ಕಡೆಗಿನ ದೃಷ್ಟಿಯನ್ನು, ದೇಹದ ಮೇಲಿನ ಅಪನತ್ವವನ್ನು, ದೇಹದ ಜೊತೆಗಿನ ವ್ಯವಹಾರವನ್ನು ಎಲ್ಲವನ್ನೂ ಬಿಟ್ಟುಕೊಟ್ಟ ಅವರ ಆತ್ಮನ ಜೊತೆಗೆ ಏಕತೆ ಇದೆ, ಆತ್ಮರೂಪದ ವ್ಯವಹಾರ ಇದೆ, ಆತ್ಮನಲ್ಲೇ ಏಕಾಗ್ರತೆ ಇದೆ.
ಇದನ್ನು ಕೂಡ ಅವರ ವಿಗ್ರಹವೇ ತಿಳಿಸ್ತಿದೆ. ಆದರೆ ಇಲ್ಲಿ ವಿಗ್ರಹದ ಮಾತಿಲ್ಲ, ಜೀವದ ಮಾತಿದೆ. ದೇವ ಅಚೇತನ ಇರುವುದಿಲ್ಲ. ಇನ್ನು ಇದರಲ್ಲಿ ಇನ್ನೊಂದು ಮಾತೇನು ಸಿದ್ಧ ಆಗ್ತಿದೆ ಗೊತ್ತಾ? ಜೀವ ಅಂಥೇಳಿ ಹೇಳಿದ್ರೆ ದೇವನ ಸ್ವರೂಪ ಹೇಳುವಿಳದೊಳಗೆ ನಿರ್ದೋಷೋ ದೇವ ಅಂಥೇಳಿ ಹೇಳಿದ ನಂತರ ಸಂಪೂರ್ಣ ದೋಷಗಳಿಂದ ರಹಿತನಾದ ಯಾವ ಜೀವನಿದ್ದಾನೆ ಅವನನ್ನು ದೇವನೆಂದು ಹೇಳುತ್ತಾರೆ. ಹಾಗಾದರೆ ಅವ ಜೀವ ಇದ್ದ ಮೇಲೆ ಚೈತನ್ಯ ಅರ್ಥಾತ್ ಜೀವಂತ ವ್ಯಕ್ತಿಯ ಮೇಲೆ ನಾವು ಹಾಲು ಮೊಸರ ಸುರಿತೀವೇನ್ರಿ? ಜೀವಂತ ವ್ಯಕ್ತಿಯ ಮೇಲೆ ನಾವು ಹಾಲು ಮೊಸರ ಏನನ್ನು ಸುರಿತೇವೆ? ಏನೇನು ಮಾಡ್ತೇವೆ? ಏನು ಮಾಡ್ತೇವೆ? ಮಾಡಿದರೆ ಸುಮ್ಮನೆ ಇರೋ ಸಾಧ್ಯ ಇದೆ ಅಂದರೆ ಹಾಗಾದ್ರೆ ನಾವು ದೇವಂಥೇಳಿ ತಿಳಿದಿರೋದ ಪಾಷಾಣದ ವಿಗ್ರಹ ಅಲ್ಲ. ಅದೇನಿದೆ? ಜೀವರೇ. ಆ ಜೀವ ಎಂಥವಿದ್ದಾನೆ? ಸಂಪೂರ್ಣ ದೋಷಗಳಿಂದ ರಹಿತ. ಇನ್ನು ಅವನಿಗೆ ಆ ಎಲ್ಲ ಅಭಿಷೇಕಾದಿಗಳಿಂದ ಅಪೇಕ್ಷೆನೇ ಇಲ್ಲ. ಹಾಗಾದರೆ ನಾವು ಅಭಿಷೇಕ ಮಾಡೋದ ಇದೇನಿದೆ, ನಾವು ಅದನ್ನು ಪಾಷಾಣದ ವಿಗ್ರಹ ಅಂಥೇಳಿ ತಿಳಿದಿದ್ದೇವಂಥೇಳಿ ನಾವು ಅದರ ಮೇಲೆ ಏನು ಬೇಕಾದ ಹಾಕ್ತೇವೆ. ಬರೇ ನೀರು, ಹಾಲು ಮೊದಲಾದವುಗಳನ್ನ ಹಾಕ್ತಾ ಇರುವಂಥ ಇಂದು ಜೈನ ಸಮಾಜ ಏನೆಲ್ಲ ಹಿಟ್ಟು, ಚಂದನದ ಹುಡಿ ಏನೆಲ್ಲ ಹಾಕೋದ ಅರ್ಥಾತ್ ಯಶೋಧರೆ ಗೊಮ್ಮಟನ ಮಸ್ತಕಾಭಿಷೇಕದ ದೃಶ್ಯವನ್ನು ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಆ ದೂರದರ್ಶನದ ಮೇಲೆ ಪರದೆಯ ಮೇಲೆ ನೋಡಿದ್ದಿದ್ದೀರಿ. ಹಾಗಾದ್ರೆ ಆ ಪ್ರಕಾರ ದೇವನಿಗೆ ಯಾರಾದರೂ ಎಸಿಬಹುದೇನ್ರಿ? ಹುಡಿ, ಚಂದನದ ಹುಡಿನೇ ಇರಲಿ, ಕಷಾಯ ಪೌಡರ್ ಅಂತಾರೆ, ಕಷಾಯ ಹಾಕೋದು. ಹಾಗಾದ್ರೆ ನಾವು ದೇವನನ್ನು ಒಂದು ಆಟದ ವಸ್ತು ಅಂಥೇಳಿ ತಿಳಿದೇವಲ್ಲ. ಏನಿದೆ? ಎಷ್ಟು ನಾವು ಅಪರಾಧ ಮಾಡ್ತಾ ಇದ್ದೇವೆ, ದೋಷ ಮಾಡ್ತಾ ಇದ್ದೇವೆ. ಆ ದೋಷದಿಂದ ನಾವು ಸುಖದ ಅಭಿಲಾಷೆ ಇಟ್ಕೊಂಡಿದ್ದೇವೆ. ಆ ದೋಷದೊಳಗ ಧರ್ಮ ಅಂಥೇಳಿ ಅಭಿಮಾನದಿಂದ ಉಬ್ಬಿ ಹೋಗ್ತಾ ಇದ್ದೇವೆ. ಆ ದೋಷದೊಳಗೆ ಯಾರು ಅಗ್ರ ಇದ್ದಾರೋ ಅವ್ರದ ಸನ್ಮಾನ ಕೂಡ ಮಾಡ್ತಾ ಇದ್ದೇವೆ. ನಮ್ಮಲ್ಲೇ ನಾವು ನೋಡ್ಕೊಳ್ಳೋದ ದೇವನನ್ನು ತಿಳಿಯೋದು ಅರ್ಥಾತ್ ಜೀವದ ಮುಖ್ಯತೆಯಿಂದ ರಾಗದ್ವೇಷ ಮೊದಲಾದ 18 ದೋಷಗಳಿಂದ ರಹಿತ ಪವಿತ್ರ ದಶೆಗೆ ಪ್ರಾಪ್ತವಾಗಿರುವಂಥ, ಪರಮಾತ್ಮ ದಶೆಗೆ ಪ್ರಾಪ್ತವಾಗಿರುವಂಥ ಅನಂತ ದರ್ಶನ್, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ, ಆತ್ಮನ ಯಾವ ಅನಂತ ಭಂಡಾರ ಇದೆಯೋ, ಗುಣರೂಪದ ವೈಭವ ಇದೆಯೋ, ಅದು ಯಾರಲ್ಲೇ ಪ್ರಗಟಾಗಿದೆಯೋ ಅವರನ್ನು ನಾವು ಆದರ್ಶ ಅಂಥೇಳಿ ನೋಡುವುದಿದೆ. ಅವರನ್ನು ನಾವು ದೇವಂಥೇಳಿ ಪೂಜಿಸುವುದಿದೆ. ಅವರನ್ನು ದೇವಂಥೇಳಿ ಪೂಜಿಸಿ ಅವರನ್ನು ಆದರ್ಶ ಅಂಥೇಳಿ ನೋಡಿ ಅದೇ ಆದರ್ಶದ ಮಾರ್ಗದೊಳಗ ಸಾಗಿ ಹೋಗುವುದಿದೆ ರೀ. 1000 ವರ್ಷ ಇಲ್ಲಿ ಬದುಕೋದಿಲ್ಲ. 1000 ವರ್ಷ ಬದುಕಿದರನೂ ಕೂಡ ಮಿಥ್ಯಾತ್ವದ ಫಲ ಅನಂತ ದುಃಖ ಇದೆ. ದೇವನನ್ನು ಅದೇವಂಥೇಳಿ ತಿಳಿದಿದೆವು, ಜೀವವನ್ನು ಅಜೀವಂಥೇಳಿ ಪಾಷಾಣ ಅಂಥೇಳಿ ತಿಳಿದಿದೆವು. ಸಮವಸರಣದೊಳಗ ವಿದ್ಯಮಾನ ವಿರಾಜಮಾನ ಯಾವ ಅರ್ಹಂತ ಭಗವಂತರ ಇರ್ತಾರೆ ಅವರ ಮೇಲೆ 3 ಲೋಕದ 100 ಜನ ಇಂದ್ರರುಗಳ ಯಾವುದರ ಅಭಿಷೇಕ ಮಾಡ್ತಾರೆ ಹೇಳ್ರಿ? ಜಿನ ಪ್ರತಿಮಾ, ಜಿನ ಸಾರಥಿ ಅಂಥೇಳಿ ಜ್ಞಾನಿ ಮಹಾತ್ಮರುಗಳು ಹೇಳಿದ್ದಾರೆ. ಜಿನ ಪ್ರತಿಮಾ ಅಂತಂದ್ರೆ ಅದು ಬರೇ ಪ್ರತಿಮಾ ಅಲ್ಲ, ಸಾಕ್ಷಾತ್ ಜಿನರೇ ಇದ್ದಾರೆ. ಹಾಗಾದ್ರೆ ಆ ಆಕಾರದ ಮಾಧ್ಯಮದಿಂದ, ಆ ಆಕೃತಿಯ ಮಾಧ್ಯಮದಿಂದ, ಆ ಬಿಂಬದ ಯಾವ ಒಂದು ವಿಶಿಷ್ಟವಾದಂಥ ಮುದ್ರೆ ಇದೆ, ಆ ಮುದ್ರೆಯ ಮಾಧ್ಯಮದಿಂದ ನಾವು ತಿಳಿಬೇಕಾದದ್ದು ಏನಿದೆ? ಜೀವ, ನಿರ್ದೋಷ ಜೀವ ನಾನಿದ್ದೇನೆ. ನನ್ನಲ್ಲೇ ಈ ದೋಷಗಳೇನಿದ್ದಾವೆ, ಈ ದೋಷಗಳ ಕಾರಣದಿಂದ ನಾನು ಹೀನಾಗಿದ್ದೇನೆ, ಯಾಚಕಾಗಿದ್ದೇನೆ, ಪರಾಧೀನಾಗಿದ್ದೇನೆ, ಇನ್ನೊಬ್ಬರು ಪೂಜೆ ಮಾಡುವುದಕ್ಕೆ ವಿವಶ ಆಗಿದ್ದೇನೆ. ಮತ್ತು ಯಾರ ದೋಷಗಳನ್ನು ಬಿಟ್ಟುಕೊಟ್ಟ ಆತ್ಮಿಕ ಆನಂದದೊಳಗ, ಆತ್ಮನ ಜ್ಞಾನದೊಳಗ, ಆತ್ಮನ ಪ್ರದೇಶದೊಳಗ, ಆತ್ಮನೊಳಗ ಸಂಪೂರ್ಣ ವಿಲೀನ ನಿಮಗ್ನ ತನ್ಮಯ ರೂಪವಾಗಿ ಪರಿಣಮನ ಮಾಡ್ತಾ ಇದ್ದಾರೋ
ಅವರು ನಿಜವಾಗಿ ದೇವಿದ್ದಾರೆ. ಅದೇ ಪ್ರಕಾರ ನನ್ನ ಸ್ವರೂಪವನ್ನು ನಾನು, ಈ ಮನುಷ್ಯ ಭವ ಪಡೆದಿರುವಂಥ ನಾನು ಅದೇ ಪ್ರಕಾರದ ನನ್ನ ಸ್ವರೂಪವನ್ನು ಪ್ರಕಟಪಡಿಸಿಕೊಳ್ಳುವುದಿದೆ. ಇದರ ಸಲುವಾಗಿ ಭಗವಂತನ ಹತ್ರ ಹೋಗೋದಿದೆ. ಅನ್ಯ ಯಾವ ಕಾರ್ಯ ಇಹಲೋಕಕ್ಕೆ ಸಂಬಂಧಿಸಿದ ಹಾಗೆ ಆಗಲಿ, ಪರಲೋಕದೊಳಗೆ ಒಳ್ಳೆಯ ಗತಿ ಸಿಗಲಿ, ಅಲ್ಲಿ ಅನುಕೂಲ ಸಿಗಲಿ, ಇದು ಯಾವ ಅಪೇಕ್ಷಾದಿಂದ ವೀತರಾಗ ಭಗವಂತನನ್ನು ಪೂಜಿಸುವುದಿಲ್ಲ. ನಿಜವಾಗಿ ಯಾರು ವೀತರಾಗಿದ್ದಾರೋ ಅವರೇ ಭಗವಂತ ಅರ್ಥಾತ್ ದೇವಿದ್ದಾರೆ. ಅನ್ಯ ಯಾರೂ ದೇವ ಮೂರು ಲೋಕದೊಳಗೆ ಮೂರು ಕಾಲದೊಳಗೆ ಇಲ್ಲ. ದೇವಂದ್ರೆ ಹೇಗಿದ್ದಾರೆ? ನಿರ್ದೋಷ ಸಂಪೂರ್ಣ ದೋಷಗಳಿಂದ ರಹಿತವಾದಂಥ ಜೀವೇನಿದ್ದಾನೆ, ಜೀವದ ಅವಸ್ಥೆ ಅಂಥೇಳಿ ಭೇದ ಕೂಡ ಮಾಡಲಿಲ್ಲ. ಜೀವೇನಿದ್ದಾನೆ ಅವನೇ ದೇವಿದ್ದಾನೆ. ಏನ ಒಂದ್ಸಲ ಹೇಳ್ರಿ, ಸಂಪೂರ್ಣ ದೋಷಗಳಿಂದ ರಹಿತ ಯಾವ ಜೀವ ಇದ್ದಾನೋ ಅವ ದೇವಿದ್ದಾನೆ. ನಮಗೆ ದೇವರ ಕಲ್ಪನೆಯೊಳಗೂ ಕೂಡ, ದೇವರ ಸ್ವೀಕಾರದೊಳಗೂ ಕೂಡ ಯಾವುದೇ ಪ್ರಕಾರದ ಸ್ವಂತದ ನಿರ್ಣಯ ಇಲ್ರಿ. ಅದನ್ನೇ ನಿನ್ನೆ ಹೇಳಿತ್ತಲ್ಲ, ಟೋಡರಮಲ್ಲರು ಏನು ಹೇಳಿರು? ಕುಲ ಪರಂಪರೆಯ ಅನುಸಾರವಾಗಿ ದೇವಾದಿಕರನ್ನು ಪೂಜಿಸುತ್ತಾರೆ. ಕುಲ ಪರಂಪರೆಯ ಅನುಸಾರ ಜೈನ ಕುಲದೊಳಗೆ ಹುಟ್ಟಿದೇವ ಅಂದ ಮೇಲೆ ಜೈನ ಕುಲದ ದೇವ ಅರಹಂತರದರು, ಜಿನೇಂದ್ರ ಭಗವಂತರದರು ಅಂಥೇಳಿ ಜಿನೇಂದ್ರ ಭಗವಂತರನ್ನು ಪೂಜಿಸ್ತಾ ಇದ್ದೇವೆ. ಆದರೆ ಮೂರು ಲೋಕದೊಳಗೆ ದೇವ ಶಬ್ದದಿಂದ ಗುರುತಿಸಲ್ಪಡುವ ವಾಚ್ಯ ರೂಪದ ಪದಾರ್ಥ ಪವಿತ್ರ ಆತ್ಮ ಇದ್ದಾನೆ ಅನ್ನೋದು ನಮ್ಮ ಗಮನಕ್ಕೆ ಇದುವರೆಗೆ ಬಂದಿಲ್ಲ. ನಿರ್ದೋಷ ಜೀವೇನಿದ್ದಾನೆ ಅವನೇ ದೇವ ಶಬ್ದದ ವಾಚ್ಯಭೂತ ವಸ್ತು ಇದ್ದಾನೆ. ಉಳಿದದ್ದ ದೇವ ಶಬ್ದದ ವಾಚ್ಯ ರೂಪದ ವಸ್ತು ಏನಾದರೂ ಕೊಡುವ, ಕೊಳ್ಳುವ, ನಮ್ಮ ದುಃಖ ದೂರ ಮಾಡುವ, ಇದೆಲ್ಲ ವ್ಯಾಪಾರ ಇದೆ ರೀ. ನಾ ಅದು ಕೊಡ್ತೇನೋ, ನೀ ನನಗೆ ಇದು ಕೊಡು. ಏನಿದೆ ರೀ? ಯಾವ ಪ್ರಕಾರ ನಾವು ನೋಟು ಕೊಡ್ತೇವೆ, ತರಕಾರಿ ತರ್ತೇವೆ, ನೋಟು ಕೊಡ್ತೇವೆ, ವಸ್ತ್ರ ತರ್ತೇವೆ. ಹಾಗೆ ಇಲ್ಲಿ ನಾವು ಅವರಿಗೇನು ಪೂಜೆ ಮಾಡ್ತೇನೋ, ಅದು ಮಾಡ್ತೇನೋ, ಇದು ಮಾಡ್ತೇನೋ ಅಂಥೇಳಿ ಹೇಳೋದ. ನನ್ನ ಇದೊಂದು ಕಾರ್ಯ ಆಗಲಿ, ಮಂದಿರ ಕಟ್ಟಿಸ್ತೇನೋ, ಛತ್ರ ಏರಿಸ್ತೇನೋ, ಕಲಶ ಕಟ್ಟಿಸ್ತೇನೋ, ಈ ಪ್ರಕಾರ. ಅರೆ ಅವರಿಗೆ ಮಂದಿರನೂ ಬೇಕಾಗಿಲ್ಲ, ಅವರಿಗೆ ಕಲಶನೂ ಬೇಕಾಗಿಲ್ಲ, ಅವರಿಗೆ ಛತ್ರನೂ ಬೇಕಾಗಿಲ್ಲ, ಅವರ ಜೀವದರ್ರಿ, ಜೀವದರ. ಅರೆ ಇಂಥ ಮಂದಿರಗಳನ್ನು 1000 ಕಟ್ಟಿಸಿಕೊಳ್ಳುವಂಥ ಯೋಗ್ಯತೆ ಅವರಲ್ಲಿ ಇತ್ತರಿ. ಗೃಹಸ್ಥಾವಸ್ಥೆಯಲ್ಲಿ ಇರುವಳ್ಳೆದೊಳಗೆ ನಾವೇನು ಕಟ್ಟಿಸೋದಿದೆ ರೀ? ಅವರಿಗೆ ಮಂದಿರ, ಅದು ಗೃಹಸ್ಥಾವಸ್ಥೆಯಲ್ಲಿ ಇರುವ ವೇಳೆದೊಳಗೆ ಭಕ್ತಿಯಿಂದ ಒಂದು ವೇಳೆ ಮಾಡಿದ್ರೆ ಅದು ಒಂದು ವೇಳೆ ಕ್ಷಮ್ಯ ಅನ್ನೋದು. ಈಗ ಅವರ ಪರಮಾತ್ಮ ದಶೆಗೆ ಪ್ರಾಪ್ತ ಆಗಿದ್ದಾರೆ, ಅನಂತ ಚತುಷ್ಟಯದೊಳಗೆ ಅಂತರ್ನಿಮಗ್ನ ಇದ್ದಾರೆ. ಅಂಥ ಅರ್ಹಂತರನ್ನ ನಾವು ಮಂದಿರ ಕಟ್ಟಿಸಿ ದೊಡ್ಡ ಕೆಲಸ ಮಾಡಿದೆವು, ಅಥವಾ ಧರ್ಮ ಮಾಡಿದೆವು, ಅಥವಾ ದೇವನ ಉಪಾಸನೆ ಮಾಡಿದೆವು ಅಂಥೇಳಿ ಮನ್ನಿಸೋದ ನಿಜವಾಗಿ ಮಿಥ್ಯಾತ್ವ ಇದೆ. ಧರ್ಮದ ಕ್ಷೇತ್ರದೊಳಗೂ ಕೂಡ ಮಿಥ್ಯಾತ್ವವನ್ನು ನಾವು ವಿಧದಿಂದ ಗ್ರಹಣ ಮಾಡ್ತಾ ಇದ್ದೇವೆ ವಿನಃ, ಅರೆ ಇವೆಲ್ಲ ಎಂಥ ಮಿಥ್ಯಾತ್ವ? ಗ್ರಹೀತ ಮಿಥ್ಯಾತ್ವ. ಇವುಗಳನ್ನು ನಾವು ಹೊಸದಾಗಿ ಗ್ರಹಣ ಮಾಡ್ತಾ ಇದ್ದೇವೆ ವಿನಃ. ನೋಡ್ರಿ, ವೀತರಾಗರನ್ನ ಅಥವಾ ನಿರ್ದೋಷ ಜೀವನನ್ನ, ಸಂಪೂರ್ಣ ದೋಷಗಳಿಂದ ರಹಿತ ಯಾವ ಜೀವ ಇದ್ದಾನೋ ಅವನನ್ನು ದೇವಂಥೇಳಿ ಮನ್ನಿಸುವ, ಪೂಜಿಸುವ, ಆರಾಧಿಸುವ, ಅನುಸರಿಸುವ ಜೀವ ಅವ ನಿಜವಾಗಿ ವೀತರಾಗನೇ ಇರ್ತಾನೆ. ಸ್ವಯಂ ಲೋಕದ ಸಮಸ್ತ ಆಶೆ ಆಕಾಂಕ್ಷೆಗಳಿಂದ ಬಹಳ ದೂರ ಇರ್ತಾರೆ ಅವ. ನಮಗೆ ಭಗವಂತನ ಸ್ವರೂಪ ಗೊತ್ತಿಲ್ಲ, ನಾವು ಭಕ್ತ ಆಗೋದು ಸಾಧ್ಯ ಇಲ್ಲರಿ, ನಾವು ಆರಾಧಕ ಆಗೋ ಸಾಧ್ಯ ಇಲ್ಲ, ನಾವು ಪೂಜಕ ಆಗೋ ಸಾಧ್ಯ ಇಲ್ಲ, ನಾವು ಅವರಿಗೆ ನಮಸ್ಕಾರ ಮಾಡೋ ಸಾಧ್ಯ ಇಲ್ಲ ಅಂಥೇಳಿನ ಸ್ವಯಂಭೂ ಸ್ತೋತ್ರದೊಳಗ ಇಂದಿಗೆ 1900 ವರ್ಷಗಳ ಪೂರ್ವದಲ್ಲಿ ಸ್ವಾಮಿ ಸಮಂತಭದ್ರ ದೇವ, ಪ್ರಭು ನಿನ್ನ ಹತ್ರ ಸಮವಸರಣಿದೆ ಅಂಥೇಳಿ ನಾನು ನಮಸ್ಕಾರ ಮಾಡ್ತಾ ಇಲ್ಲ, ನಿನ್ನ ಹತ್ರ ದೇವಗಳೆಲ್ಲ ಬಂದು ನತಮಸ್ತಕಿದ್ದಾರೆ ಅಂಥೇಳಿ ನಾನು ನಿನಗೆ ನಮಸ್ಕಾರ ಮಾಡ್ತಾ ಇಲ್ಲ. ಇದು ನಮಸ್ಕಾರ ಮಾಡುವುದರದ ಏನಿದೆ, ಅದರ ಹಿನ್ನೆಲೆಯಾಗಿ ನನಗೆ ಸಿಗುವುದೇನಿದೆ?
ನಮಸ್ಕಾರ ಯಾವುದರ ಸಲುವಾಗಿ ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನು ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಮತ್ತೊಂದು ಶ್ಲೋಕದೊಳಗೆ ಅಲ್ಲೇ ಆಪ್ತ ಮೀಮಾಂಸೆಯೊಳಗೆ ಏನು ಹೇಳ್ತಾರೆ, ಮಿಥ್ಯಾದೃಷ್ಟಿ ಜೀವ, ಪ್ರಭು ನಿನಗೆ ಇದುವರೆಗೆ ಒಂದು ಬಾರಿ ಕೂಡ ನಮಸ್ಕಾರ ಮಾಡಿಯೇ ಇಲ್ಲ. ಇದನ್ನು ಓದಿದ ನಂತರ ಕೂಡ ನನ್ನ ದೃಷ್ಟಿಯೊಳಗೆ ಎಂಥ ಮಿಥ್ಯಾತ್ವ ಇದೆ ಅನ್ನೋದರ ಕಡೆ ನಮ್ಮದು ಗಮನನ ಹೋಗಲಿಲ್ಲ. ಮಿಥ್ಯಾದೃಷ್ಟಿ ಜೀವ ನಮಸ್ಕಾರ ಮಾಡಿಲ್ಲ ಅಂತಂದ್ರೆ ಓಹೋ ಮಿಥ್ಯಾದೃಷ್ಟಿ ಜೀವ ನಮಸ್ಕಾರ ಮಾಡಿಲ್ಲ ಅಂತ ಹೇಳಿ ತಿಳಿದೆವು. ನಾನು ಮಿಥ್ಯಾದೃಷ್ಟಿ ಇದ್ದೇನೇನ ಅನ್ನೋದು ಕೂಡ ವಿಚಾರ ಮಾಡಲಿಲ್ಲ. ನಾನು ಯಾರಿದ್ದೇನೆ ಅನ್ನೋದರ ವಿಚಾರ ಅಂತೂ ನಾನು ಯಾವತ್ತೂ ಮಾಡಲಿಲ್ಲ. ಆದರೆ ಭವ್ಯನ ಮೊದಲನೇ ಕರ್ತವ್ಯ ಇದೆ, ನಾನು ಯಾರು. ಭವ್ಯ ಯಾರಿಗಂತಾರೋ, ಭವ್ಯ ಕಿಂ ಕುಶಲಂ ಮಮಃ. ಆತ್ಮಾನುಶಾಸನದೊಳಗೆ ಗುಣಭದ್ರಾಚಾರ್ಯಗಳು ಯಾವ ಭವ್ಯದನೋ ಅವ ನಾನು ಯಾರ, ನನ್ನ ಕುಶಲ ನನ್ನ ಹಿತ ಯಾವುದರೊಳಗಿದೆ, ಅರೆ ನನ್ನ ಹಿತ ಯಾವುದರೊಳಗಿದೆ ಅನ್ನೋದನ್ನು ಅರಿಯದೆ ತಿಳಿಯದೆ ನಾವು ನಮ್ಮ ಹಿತದ ಸಲುವಾಗಿ ನಿರಂತರ ಉದ್ಯಮ ಮಾಡ್ತಾ ಇದ್ದೇವೆ. ಆ ಉದ್ಯಮ ಎಲ್ಲವೂ ಜಡ ದೇಹಕ್ಕೆ ಸಂಬಂಧಿಸಿದ ಹಾಗೆ ಇದ್ದಾವೆ. ಆದರೆ ಆ ಜಡ ದೇಹ ಎಂದೂ ನಮ್ಮ ಉಪಾಯದಿಂದ ನಮ್ಮ ಇಚ್ಛೆಯ ಅನುಸಾರ ಅಥವಾ ಯಾರ ಇಚ್ಛೆಯ ಅನುಸಾರ ಕೂಡ ಅದು ಎಂದೂ ಪರಿಣಾಮನ ಮಾಡುವುದಿಲ್ಲ. ಜೀವದ ಇಚ್ಛೆಯ ಅನುಸಾರ ಜೀವದ ಉಪಾಯದ ಮೇರೆಗೆ ಆ ದೇಹ ಎಂದೂ ಪರಿಣಾಮನ ಮಾಡುವುದಿಲ್ಲ. ಅರೆ ಅದು ಅಚೇತನವನ್ನು ಅಚೇತನ ಅಂಥೇಳಿ ಬಿಟ್ಟರೆ, ಅದರಿಂದ ವಿರಕ್ತ ಆದ್ರೆ, ಅದರ ಜೊತೆಗಿನ ಏಕತ್ವವನ್ನು ಬಿಟ್ಟರೆ ಅದೇನು ಮಾಡಿಕೊಳ್ತಿದೆ, ಮಾಡಿಕೊಳ್ಳಿರಿ. ನಾವು ಇಡೀ ವಿಶ್ವದೊಳಗೆ ಅದನ್ನು ಸರಿಪಡಿಸುವ ಸಲುವಾಗಿ ನಮ್ಮ ಇಚ್ಛೆಯ ಅನುಸಾರ ಇಟ್ಕೊಳ್ಳುವ ಸಲುವಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದಂತೂ ನಮ್ಮ ಇಚ್ಛೆಯ ಅನುಸಾರ ಆಗುವುದಿಲ್ಲ. ಅದು ಸ್ವತಂತ್ರ ವಸ್ತು ಇದೆ ರೀ. ಯಾವುದು ವಸ್ತು ಇದೆಯೋ ಅದು ನಿರಂತರ ಸ್ವಯಂ ತನ್ನ ಸ್ವಭಾವದ ಅನುಸಾರ ಪರಿಣಾಮನ ಮಾಡ್ತಿದೆ ಮತ್ತು ಮಾಡೇ ಮಾಡ್ತಿದೆ ರೀ. ವೈದ್ಯ ಇರಲಿ, ಔಷಧಿ ಇರಲಿ, ಏನೇ ಇರಲಿ, ನೀವೇನು ಹೇಳ್ತೀರಲ್ಲ, ವೆಂಟಿಲೇಟರ್ ಇರಲಿ, ಆಕ್ಸಿಜನ್ ಇರಲಿ, ಅದು ಯಾವುದರಿಂದನೂ ಶರೀರದ ಕಾರ್ಯದೊಳಗೆ ಶರೀರದ ಪರಿಣಾಮನದೊಳಗೆ ವ್ಯತ್ಯಾಸ ಮಾಡೋದು ಯಾವ ಕಾಲಕ್ಕೂ ಸಾಧ್ಯ ಇಲ್ರಿ. ಇದನ್ನು ನೀವು ವಿಚಾರಪೂರ್ವಕ ನಂಬಬೇಕ್ರಿ. ಔಷಧದಿಂದ ಯಾವ ಶರೀರದೊಳಗೆ ಯಾವುದೇ ಪ್ರಕಾರದ ಬದಲಾವಣೆ ಆಗುವುದಿಲ್ಲ. ಆಗಿದ್ದೇ ಆದ್ರೆ ಆ ಶರೀರ ಯಾವಾಗ ಒಮ್ಮೆ ರೋಗಗ್ರಸ್ತ ಆಗ್ತಿದೆಯೋ ಒಂದಕ್ಕೊಂದು ರೋಗಗಳು ಬೆಳೀತಾನೆ ಹೋಗ್ತವೆ ವಿನಃ ಆ ರೋಗ ಗುಣಮುಖ ಆಗುವುದಿಲ್ಲ. ಅರೆ ರೋಗವನ್ನು ಉತ್ಪನ್ನ ಮಾಡುವಂಥ ಅದ್ಭುತ ಕಾರ್ಖಾನೆ ಇದೆ ರೀ ಅದು ಶರೀರ ಅಂತಂದ್ರೆ. ಬರೇ ರೋಗವನ್ನಲ್ಲ, ಅದು ಹೇಗ, ಅರೆ ಬರೇ ರೋಗವನ್ನಲ್ಲ, ನಿರಂತರ ಒಳ್ಳೆಯ ವಸ್ತುವನ್ನು ಹಾಕಿದ್ರೂ ಕೂಡ ಮಲಿನ ವಸ್ತುಗಳನ್ನು ಮಾಡಿ ಅದು ಹೊರಗೆ ಬಿಡ್ತಿದೆ ಅಂದ ಮೇಲೆ ಅದರ ಒಳ್ಳೆಯದೇನು ಮಾಡೋದು ಸಾಧ್ಯ ಇದೆ ರೀ. ನಿರೋಗತೆಯಿಂದ ರೋಗದ ಕಡೆಗೆ ಹೋಗುವುದೇ ಅದರ ಸ್ವಭಾವ ಇದೆ. ಇದು ಭಯ ಪಡುವಂಥ ಮಾತಲ್ಲ, ಇದು ಧೈರ್ಯ ತಂದುಕೊಳ್ಳುವಂಥ ಮಾತಿದೆ ರೀ. ಭಯ ಪಡೋದೇನಿದೆ, ಭಯ ಪಟ್ಟರು ಅರೇ ಸದಾ ಸುಖದಾಸ್ಜಿ ಭಾವನಾಧಿಕಾರದೊಳಗೆ ಹೇಳಿದರು, ಭಯಪಟ್ಟರೆ ಕರ್ಮವು ಬಿಡುವುದಿಲ್ಲ. ಕರ್ಮಕ್ಕೆ ದಯೆ ಎನ್ನುವುದೇ ಇಲ್ಲ. ಏನು ಸುಂದರ ಹೇಳಿದ್ದಾರೆ. ಇಂಥ ವಸ್ತು ಸ್ವರೂಪದ ದರ್ಶನ ಮಾಡಿಸುವಂಥದ್ದು, ವಸ್ತು ಸ್ವರೂಪದ ಶ್ರದ್ಧೆ ಮಾಡಿಸುವಂಥ ಜನಶಾಸನದ ಅವಲಂಬನೆ ಏನಿದೆ ಅದುವೇ ಅನಾದಿ ಭವರೋಗದ ನಿವಾರಣೆಯನ್ನು ಕ್ರಮದಿಂದ ಯಾಕಾಗವಲ್ತು ಮಾಡುವುದರಲ್ಲಿ ಪರಮ 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 ಔಷಧಿ ಇದೆ, ಉಪಾಯ ಇದೆ. ನಮಗೆ ರೋಗ ಇದೆಯೇನ? ಇದೆ. ಏನಿದೆ? ಭವರೋಗ ಇದೆ. ಆ ಭವರೋಗದ ನಿವಾರಣೆ ಯಾವುದರಿಂದ ಆಗ್ತಿದೆ? ಭವದಿಂದ ಮತ್ತು ಭವದ ಭಾವದಿಂದ ಭಿನ್ನ ನಾ ತ್ರಿಕಾಲ ಚೈತನ್ಯ ಜ್ಞಾತಾದೃಷ್ಟ ಸ್ವಭಾವದ ಅರೂಪಿ ಚಿನ್ಮಾತ್ರ ಪದಾರ್ಥನಿದ್ದೇನೆ. ಈ ಪ್ರಕಾರ ನಿರಂತರ ಆಂತರ್ಯದೊಳಗ ಜ್ಞಾನದ ಅಭ್ಯಾಸದ ಬಲದಿಂದ ಈ ದೇಹದ ಜೊತೆಗಿನ ಏಕತ್ವವನ್ನು ಕಮ್ಮಿ ಮಾಡಿಕೊಳ್ಳುವುದೇ ದೇಹದ ಅಭಾವ ರೂಪ ಭವರೋಗದಿಂದ ರಹಿತ ಆಗುವಂಥ ಏಕಮೇವ ಉಪಾಯ ಇದೆ.
ನೀವು ಏನು ಬೇಕಾದ್ದು ಹೊರಗಡೆ ಮಾಡಿದ್ರನು ಆಯು ಶೇಷ ಇರುವೆಳೆದೊಳಗ ಸ್ವಲ್ಪ ಸಮಯದವರೆಗೆ ರೋಗದಿಂದ ಬಿಡುಗಡೆ ಆದ ಹಾಗೆ ಅನ್ನಿಸ್ತಿದೆ ರೀ. ಆಯು ಶೇಷ ಇರುವಾಗ ಅದು ಸ್ವಲ್ಪ ಸಮಯದವರೆಗೆ. ಯಾಕ ಆರಾಮಾಗಿತ್ತಲ್ಲ, ಆರಾಮಂತೂ ಅವಾಗ ಆಗಿತ್ತು. ಮತ್ತೀಗ 2 ತಿಂಗಳದಿಂದ ಮತ್ತೆ ಏನೇನೋ ಬೇರೆನ ಶುರುವಾಯಿತು. ಹೇಳ್ತೇವೇನಿಲ್ರಿ, ದೇಹ ವಿಯೋಗ ಆದ ನಂತರ ಆ ಮನೆಯವರಿಗೆ ಭೇಟಿಯಾಗ್ಲಿಕ್ಕೆ ಹೋಗ್ತೇವಲ್ಲ, ಅಲ್ಲಿ ಇದೇ ಚರ್ಚೆ ನಡೀತಿದೆ ರೀ. ಯಾಕ ಆರಾಮ ಅನ್ನಿಸಲೇ ಇಲ್ಲೇನ, ಮತ್ತೇನಾಯಿತು? ಈ ಪ್ರಕಾರದ ಶಬ್ದದಿಂದನ ಅಲ್ಲಿ ಆರಂಭ ಆಗ್ತಿದೆ ವ್ಯವಹಾರ. ಆಮೇಲೆ ಚರ್ಚೆ ಎಲ್ಲ ಅರೇ ನೋಡ್ರಿ, ದೇಹ ವಿಯೋಗ ಯಾರ ಮನೆಯಲ್ಲಿ ಯಾವ ವ್ಯಕ್ತಿಯ ವಿಯೋಗ ಆಗಿ ಹೋಗಿದೆ ಅಥವಾ ಮರಣ ಆಗಿ ಹೋಗಿದೆ ಅಂಥೇಳಿ ನಮ್ಮ ಭಾಷೆಯೊಳಗೆ ನಾವು ಹೇಳಿ, ಆ ಯಾರ ಮನೆಯಲ್ಲಿ ಯಾವುದೋ ವ್ಯಕ್ತಿಯ ಮರಣ ಆಗಿ ಹೋಗಿದೆಯಲ್ಲ, ಅಲ್ಲಿ ದೇಹದ ಸ್ವರೂಪ ಇದೇ ಪ್ರಕಾರ ಇದೆ ಅನ್ನೋದನ್ನು ಅವರಿಗೂ ಮನವರಿಕೆ ಮಾಡಿಕೊಡ್ಬೇಕು, ನಾವು ಮನವರಿಕೆ ಮಾಡಿಕೊಂಡು ಬರಬೇಕು. ಇದು ಸತ್ತವರ ಮನೆಗೆ ವ್ಯವಹಾರ ಪಾಲಿಸಲಿಕ್ಕೆ ಹೋಗುವುದರ ಹಿಂದೆ ಇರುವಂಥ ಉದ್ದೇಶ ಇದೆ. ನಮ್ಮದು ದೇಹ ಮಮತರೆ, ದೇಹದ ಸ್ವರೂಪ ಹೀಗೆ ಇದೆ. ದೇಹ ಒಂದು ದಿವಸ ಬಿಟ್ಟು ಹೋಗುವಂಥದ್ದನೇ ಇದೆ. ಹಾಗಾದರೆ ದೇಹದ ಮಮತೆ ಇಟ್ಟುಕೊಳ್ಳಿಕ್ಕೆ ಯೋಗ್ಯಿಲ್ಲ. ದೇಹದ ಮಮತೆಯನ್ನು ಬಿಟ್ಟುಕೊಡುವುದೇ ಯೋಗ್ಯದೆ ಆದಷ್ಟು ಬೇಗ. ಈ ಪ್ರಕಾರದ ಶ್ರದ್ಧೆ ನಾವು ಸ್ವತಃ ಮಾಡುವ ಸಲುವಾಗಿ ಮತ್ತು ಅವರಿಗೂ ಪರ್ಯಾಯ ಬುದ್ಧಿಯಿಂದ ಆ ವ್ಯಕ್ತಿಯ ಕುರಿತು ಯಾವ ಮೋಹ ನಡೆದದ್ದೇ ಇದೆಯಲ್ಲ, ಆ ಮೋಹ ಬಿಟ್ಟು ಹೋಗುವ ಹಾಗೆ ದೇಹ ಮತ್ತು ಆತ್ಮನ ಸ್ವರೂಪ ಅನಾದಿ ಕಾಲದಿಂದ ಸಂಸಾರದಲ್ಲಿ ದೇಹದ ಗ್ರಹಣ, ದೇಹ ಬಿಟ್ಟುಕೊಡುವುದ, ದೇಹದ ಗ್ರಹಣ, ದೇಹದ ಜೊತೆಗೆ ಜೀವನ, ದೇಹ ಬಿಟ್ಟುಕೊಡುವ ರೂಪದ ಮರಣ, ಇಷ್ಟು ಬಿಟ್ಟು ಜೀವ ಏನೂ ಮಾಡಿಲ್ಲ. ಈಗ ಅದನ್ನು ಬಿಟ್ಟು ಬಿಡ್ರಿ, ಈ ದೇಹ ಆತ್ಮನಿಂದ ಭಿನ್ನ ವಸ್ತು ಇದೆ, ಇಷ್ಟ ತಿಳ್ಕೊಳ್ಳೋಣ ಅಂಥೇಳಿ ಅವರಿಗೆ ತಿಳಿಸಿ ಹೇಳುವುದಿದೆ. ಅವ್ರದ್ದು ಮೋಹ ಕಮ್ಮಿ ಮಾಡುವ ಸಲುವಾಗಿ, ನಮ್ಮದು ದೇಹ ಬುದ್ಧಿಯನ್ನು ಕಮ್ಮಿ ಮಾಡಿಕೊಳ್ಳುವ ಸಲುವಾಗಿ, ವ್ಯವಹಾರ ಎಷ್ಟು ಒಳ್ಳೆಯ ಹಿನ್ನೆಲೆಯಿಂದ ಕೂಡಿದ್ರೂ ಕೂಡ ಅದನ್ನು ಮತ್ತೆ ನಮ್ಮ ಅಜ್ಞಾನದಿಂದ ಇನ್ನಷ್ಟು ಭ್ರಷ್ಟ ಮಾಡಿ ಅವರನ್ನು ಅಳಿಸ್ತೇವೆ. ಅವರು ಅಳೋದು ಕರ್ತವ್ಯ ಅಂತಾರೆ. ನಮ್ಮ ಸಾಧರ್ಮಿಗಳು ಒಬ್ಬರ 20 ವರ್ಷದ ಹಿಂದೆ ಹೇಳ್ತಿದ್ರೆ, ಏನಂತ ಯಾರ ಮನೆಗೆ ಮಾತಾಡಿಸ್ಕರೆ ಹೇಗೆ ಹೋಗೋದಾ, ಯಾರು ಅಳೋದೂ ಇಲ್ಲ ಈಗ ಅಂದ್ರೆ ಅವರ ಹತ್ರ ಇವ್ರು ಮಾತಾಡಿಸ್ಲಿಕ್ಕೆ ಹೋದದ್ದು ಸಾರ್ಥಕ ಅಂಥೇಳಿ ಇವ್ರದ್ದು ಕಲ್ಪನೆ ಇದೆ. ನನಗೆ ಅಂದರೆ ಯಾರ ಮನೆಗೆ ಮಾತಾಡಿಸ್ಕರೆ ಹೆಂಗೆ ಹೋಗೋದಾ, ಈಗ ಯಾರು ಅಳೋದೂ ಇಲ್ಲ. ಏನು ಈ ವಚನದ ಹಿಂದೆ ಯಾವ ಭಾವ ಇದೆ ರೀ? ಎಂಥ ಜ್ಞಾನ ಇದೆ, ಯಾವ ಭಾವ ಸ್ಪಷ್ಟವಾದಂಥ ಯಾವ ಭಾವ ಕಂಡು ಬರಲಿಕ್ಕಿಲ್ಲ. ಆದರೆ ಅಜ್ಞಾನ ಇದೆ ಅನ್ನೋದರ ತಿಳಿತಿದೆ ಏನಿಲ್ರಿ. ಅಳುವುದರಿಂದ ಆಗೋದೇನಿದೆ ರೀ? ಸತ್ತವರ ಮನೆಯಲ್ಲಿ ಅವರ ಹಿಂದೆ ಯಾರು ಉಳಿದಿದ್ದಾರೋ ಅವರ ಅಳುವುದರಿಂದ ಏನಾಗ್ತಿದೆ? ಅವರ ಮೇಲಿನ ಪ್ರೀತಿ ಸಿದ್ಧ ಆಗ್ತಿದೆಯೋ, ಅವರ ಮೇಲಿನ ಮೋಹ ಸತ್ಯ ಆಗ್ತಿದೆಯೋ, ಅಥವಾ ಅವರಿಗೇನಾದರೂ ಹಿತ ಆಗ್ತಿದೆಯೋ? ಏನಿದೆ ರೀ? ಒಳ್ಳೆದು ತಮಗರೆ ಏನಾದರೂ ಹಿತ ಆಗ್ತಿದೆಯೇನ? ಇಂಥ ವ್ಯವಹಾರದ ಪೋಷಣೆ, ಇಂಥ ವ್ಯವಹಾರದ ಅಪೇಕ್ಷೆ, ಇಂಥ ವೃತ್ತಿಯ ಅಪೇಕ್ಷೆ ಈ ಜೀವ ಮಾಡ್ತಾನೆ. ಸತ್ತವರ ಮನೆಗೆ ಮಾತಾಡ್ಸಕ್ಕೆ ಹೋಗುವ ಒಂದೇ ಒಂದು ಉದ್ದೇಶ ಇದೆ, ಏನ? ದೇಹದ ಅಶಾಶ್ವತತೆಯನ್ನು, ಕ್ಷಣಭಂಗುರತೆಯನ್ನು, ಅವರಿಗೂ ಸ್ವಲ್ಪ ಮೋಹದಿಂದ ಆಕ್ರಮಿಸಿಕೊಂಡಂಥ, ಮೋಹ ಆವರಿಸಿಕೊಂಡಿರುವಂಥ ಅವರ ಪರಿಣಾಮ ಸ್ವಲ್ಪ ತಿಳಿಯಾಗುವ ಹಾಗೆ ಸಂಸಾರದ ಸ್ವರೂಪ ಹೀಗೆ ಇದೆ, ಶರೀರದ ಸ್ವರೂಪ ಹೀಗೆ ಇದೆ. ಎಷ್ಟೋ ಸೇವೆ ಮಾಡಿದರನು, ಎಷ್ಟೋ ಉಪಚಾರ ಮಾಡಿದರನು ಅದು ಎಷ್ಟು ಕಾಲ ಇರೋದಿತ್ತೋ ಅಷ್ಟು ತನ್ನ ಯೋಗ್ಯತೆಯಿಂದ ಇತ್ತು. ಯಾವಾಗ ಹೋಗುವ ಸಮಯ ಬಂತೋ ಆ ವೇಳೆದೊಳಗ ತನ್ನ ಯೋಗ್ಯತೆಯಿಂದ. ಮತ್ತು ದೇಹ ಏನು ಹೋಗಿಲ್ಲಲ್ಲ, ದೇಹ ಇಲ್ಲೇ ಬಿಟ್ಟು ಹೋಗಿದನ್ರಿ. ಚೈತನ್ಯ ಸ್ವರೂಪದ ಆತ್ಮ ಹೋಗಿದನ್ರಿ. ಅರ್ಥಾತ್ ಇಲ್ಲಿ ಇನ್ನೊಂದು ಮುಖ್ಯವಾದಂಥ ಉಪಯೋಗಿಯಾದಂಥ ಮಾತು ಏನಿದೆ ಅಂತಂದ್ರೆ, ಜೀವ ಎಲ್ಲಿಯವರೆಗೆ ತನಗೆ ಬೇಕೋ ಅಲ್ಲಿಯವರೆಗೆ
ಎಲ್ಲಿಯವರೆಗೆ ತನ್ನ ಸ್ವಕಾಲ ಇದೆಯೋ ಅಲ್ಲಿಯವರೆಗೆ ಆ ದೇಹ ರೂಪದ ಸಂಯೋಗದ ಜೊತೆಗೆ ಇರ್ತಾನೆ. ಯಾವಾಗ ಸಾಕನ್ನಿಸ್ತಿದೆಯೋ ಅವಾಗ ಹೊರಟು ಹೋಗ್ತಾನ್ರಿ. ಅದರೊಳಗೆ ಏನು ಆಶ್ಚರ್ಯ ಇದೆ? ಅದರೊಳಗೆ ದುಃಖ ಪಡುವಂಥದ್ದು ಕೂಡ ಏನೂ ಇಲ್ಲ. ಅವನಿಗೆ ಸಾಕಾಯ್ತು ಹೋಯ್ತಂದ ಮೇಲೆ ಇನ್ನು ಯಾವುದರ ಸಲುವಾಗಿ ಹೇಳೋದಿದೆ? ಅವನಿಗೆ ಸಾಕಾಯ್ತು. ಅವನ ಯಾವ ದೇಹದ ಸೇವೆ ಶುಶ್ರೂಷೆ ನಾನು ಅನ್ನುವಂಥ ಶ್ರದ್ಧೆಯ ಜೊತೆಗೆ ಬಾಳ್ತಾ ಇದ್ದನೋ ಅವನಿಗೆ ಆ ದೇಹದ ಜೊತೆಗೆ ಬಾಳೋದು ಸಾಕಾಯ್ತು ಅಂಥೇಳಿ ಹೋದವ. ಇಷ್ಟೇ ಇದೆಲ್ಲ. ಇನ್ನು ನಾವು ಕೂಡ ಅವನು ಹೋದ ಅಂಥೇಳಿ ಹೇಳೋದಕ್ಕಿಂತ ನಾವು ಕೂಡ ಒಂದು ದಿವಸ ಹೋಗೋದಿದೆ. ನಮ್ಮ ಇಚ್ಛೆ ಇಲ್ಲದಿದ್ರೂ ಹೋಗೋದಿದೆ. ಅವನು ಹೋದ ಹಾಗೆ ನಾವು ಮೂರ್ಖತೆ ಮಾಡೋದಿಲ್ಲ ಅನ್ನೋ ಮಾತೇ ಇಲ್ಲ. ನಮ್ಮದು ಇಚ್ಛೆಯಲ್ಲೇ ಬೇಕೇ ಇಲ್ಲ. ಹೋಗುವ ಪ್ರಸಂಗ ಬಂತು. ಅರೆ ರೇ, ದೇಹದ ಅಧೀನ ಇಲ್ಲ, ಸಂಯೋಗದ ಅಧೀನ ಇಲ್ಲ. ಈ ಜೀವ ಯಾವ ದೇಹದೊಳಗಿದ್ದಾನೋ ಆ ದೇಹದ ಅಧೀನ ಆ ಜೀವಿಲ್ಲ. ಈ ಜೀವ ಯಾವ ಸಂಯೋಗಗಳ ಜೊತೆಗಿದ್ದಾನೋ ಆ ಸಂಯೋಗಗಳಲ್ಲಿ ಇರುವಂಥ ಪ್ರೀತಿ ಮೊದಲಾದವುಗಳ ಭಾವದ ಅಧೀನ ಅವಿಲ್ಲ. ಕರ್ಮದ ಅಧೀನ ಕೂಡ ಇಲ್ಲ. ಜೀವ ಸ್ವಯಂ ತನ್ನ ಇಲ್ಲಿರುವಂಥ ಯೋಗ್ಯತೆ ಕಾಲ ಮುಗೀತು ಅಂತಂದ್ರೆ ಜೀವ ಎಲ್ಲಿ ಹೋಗಬೇಕು, ಇಲ್ಲಿ ಏನೇನು ಮಾಡಿದಾನೋ ಇಲ್ಲಿಂದ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗ್ತಾ ಇರ್ತಾನ್ರಿ. ಆದರೆ ಇಲ್ಲಿ ಇರುವೆಳೆದೊಳಗ ಇಂಥ ಕ್ಷಣಭಂಗುರತೆಯನ್ನು ಕಂಡ ನಾವು ನಿರ್ಣಯ ಮಾಡೋದಿದೆ. ಯಾರು ಇದ್ದೇವೆಯೋ ಅರೆ ಅನೇಕ ಜೀವರುಗಳ ಶರೀರವನ್ನು ಬಿಟ್ಟು ಹೋದರೂ ನಾನು ಶರೀರದ ಮೇಲಿನ ಮಮತೆಯನ್ನು ಬಿಟ್ಟು ಕೊಡೋದು ಅವಶ್ಯಕಿದೆ. ಈ ಪ್ರಕಾರ ನಮ್ಮ ಮನಸ್ಸಿನ ಮೇಲೆ ವಾಸ್ತವಿಕ ಆಸಕ್ತಿ ರೂಪದ ಏನು ಪರಿಣಾಮನಿತ್ತೋ ಅದನ್ನು ಕಮ್ಮಿ ಮಾಡಿಕೊಳ್ಳುವುದರ ಸಲುವಾಗಿ ಅಲ್ಲಿ ಹೋಗುವುದಿದೆ. ಇನ್ನು ಯಾರು ಮರಣಾಸನ್ನ ಅದರು, ಹುಷಾರಿಲ್ಲ, ಆಸ್ಪತ್ರೆಯೊಳಗದರು ಅಂಥೇಳಿ ನೋಡ್ಲಿಕ್ಕೆ ಹೋಗ್ತೇವಲ್ಲ, ಆವಾಗ ಪ್ರತ್ಯಕ್ಷ ನೋಡೋದಿದೆ ಆ ಜೀವ ಎಷ್ಟು ದುಃಖಿ ಆಗ್ತಾ ಇದ್ದಾನೆ ಆ ಶರೀರದ ಜೊತೆಗಿನ ಏಕತ್ವದ ಕಾರಣದಿಂದ. ಆ ಸಮಯದೊಳಗೆ ಆಗೋದಿಲ್ರಿ. ಆ ಸಮಯ ನಮಗೆ ಬಂತು ಅಂತಂದ್ರೆ ಆವಾಗ ಆಗೋದಿಲ್ಲ. ಆದರೆ ಈಗ ತಿಳಿಯೋ ಸಾಧ್ಯ ಇದೆ. ಅವರನ್ನು ನೋಡಕ್ಕೆ ಹೋಗೋದಂತಂದ್ರೆ ಏನ? ಓಹೋ, ದೇಹದ ಸಂಯೋಗದಿಂದ, ದೇಹದ ಏಕತ್ವ ಬುದ್ಧಿಯಿಂದ ಜೀವ ಎಂಥ ಕಷ್ಟಪಡಬೇಕಾಗ್ತಿದೆಯಲ್ಲ. ಈ ಒಂದು ಈ ಒಂದು ಆಂತರ್ಯದ ಧ್ವನಿ ಬಂತು ಅಂತಂದ್ರೆ ಅಲ್ಲಿ ಹೋದದ್ದಕ್ಕೆ ಸಾರ್ಥಕ ಇದೆ ರೀ. ವ್ಯವಹಾರ ಅತ್ಯಂತ ಪವಿತ್ರವಾದಂಥ ಉದ್ದೇಶ, ಅತ್ಯಂತ ಸುಯೋಗ್ಯವಾದಂಥ ಉದ್ದೇಶವನ್ನು ಹೊಂದಿದ್ದು ಅದವರಿಗೆ. ಆದರೆ ನಾವು ಅವುಗಳನ್ನು ಏನೇನೋ ಮಾಡಿಕೊಂಡಿದ್ದೇವೆ ನಮ್ಮ ಅಜ್ಞಾನದಿಂದ. ಯಾವ ವ್ಯವಹಾರವನ್ನು ನಾವು ಯಥಾರ್ಥವಾಗಿ ಇಟ್ಟಿಲ್ಲನರೆ, ಎಲ್ಲವನ್ನೂ ಭ್ರಷ್ಟ ಮಾಡಿದ್ದೇವೆ. ಅವುಗಳದ್ದು ಸ್ವರೂಪವನ್ನೆಲ್ಲ ವಿಕೃತ ಮಾಡಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಡೆಸಿ ದೋಷ ಹೇಳಿದರಲ್ಲ, ಇಲ್ಲೇ ಹೇಳಿದರು ನೋಡಿ. ದೋಷಗಳು ಅಜ್ಞಾನ ಮತ್ತು ಕಷಾಯದಿಂದ ಆಗುತ್ತವೆ. ಅಜ್ಞಾನ ಮತ್ತು ಕಷಾಯದಿಂದನ ಜೀವ ದೋಷ ರೂಪವಾಗಿ ಪರಿಣಮಿಸ್ತಾನೆ. ಅಥವಾ ಅಜ್ಞಾನ ಏನಿದೆ ಅದುವೇ ಜೀವದ ದೋಷ ಇದೆ. ಕಷಾಯ ರೂಪದ ಪರಿಣಾಮಗಳೇನಿದ್ದಾವೆ ಅವೇ ದೋಷ ಇದ್ದಾವೆ. ನಾವು ದೋಷ ಎಲ್ಲಿ ಹುಡುಕ್ತೇವೆ? ಕರ್ಮದೊಳಗಡೆ. ಆದರೆ ಕರ್ಮ ಏನು ಮಾಡಿಲ್ಲ. ಅರೆ ಎಲ್ಲ ಪ್ರಕಾರದ ಅನುಕೂಲತೆಯನ್ನು ಒದಗಿಸುವಂಥ ಪುಣ್ಯ ಕರ್ಮ ಇರುವೆಳೆದೊಳಗೂ ಕೂಡ ಜೀವ ಕಷಾಯ ರೂಪ ಆಗ್ತಾನೆ ಇರ್ತಾನೆ ರೀ. ಜೀವ ಆಕುಲ ವ್ಯಾಕುಲ ಆಗ್ತಾನೆ ಇರ್ತಾನೆ. ದೇಹದಿಂದ ಸೌಖ್ಯ ಇದೆ, ಮಕ್ಕಳೆಲ್ಲ ಒಳ್ಳೆಯವರದರು, ಆರೋಗ್ಯವಂತ ಇದ್ದಾನೆ, ಹೊರಗಡೆ ಎಲ್ಲ ಅನುಕೂಲತೆ ಇದೆ. ಆದರೂ ಕೂಡ ಇವನ ಕಷಾಯಕ್ಕ, ಇವನ ವಿಕಲ್ಪಕ ಯಾವುದೇ ಪ್ರಕಾರದ ಪರಿಮಿತಿನೇ ಇಲ್ಲದ ಹಾಗೆ ಇವನು ವರ್ತಿಸ್ತಾ ಇರ್ತಾನೆ. ಇದಕ್ಕೆ ಕಾರಣ ಹೇಗಾದ? ಕರ್ಮ ಅಥವಾ ಅಜ್ಞಾನ ರೀ. ಸ್ಪಷ್ಟ ಇದೆಯಲ್ಲ, ಅಜ್ಞಾನದಿಂದ ಈ ಜೀವ ದುಃಖಿ ಇದ್ದಾನೆ. ಅಜ್ಞಾನವೇ ಇವನ ದೋಷ ಇದೆ ರೀ. ಕಷಾಯವೇ ಇವನ ದೋಷ ಇದೆ ರೀ. ಕರ್ಮ ದಹನ ಆರಾಧನೆ ಮಾಡ್ತೇವೆ ವಿನಃ ಕಷಾಯ ದಹನ ಆರಾಧನೆ ಯಾರೂ ಇದುವರೆಗೆ ಮಾಡಿಲ್ಲ. ದೋಷಗಳು ಅಜ್ಞಾನ ಮತ್ತು ಕಷಾಯದಿಂದ ಆಗುತ್ತವೆ. ಕರ್ಮದ ಆವರಣದಿಂದ ಸಹಿತ ಯಾವ ಜ್ಞಾನವಿದೆ, ಕರ್ಮದ ಆವರಣದಿಂದ ಸಹಿತ ಯಾವ ಜ್ಞಾನವಿದೆ ಅದನ್ನು ಅಜ್ಞಾನವೆಂದು ಹೇಳುತ್ತಾರೆ. ಹಾಗಾದರೆ ನಮ್ಮಲ್ಲಿ ಏನಿಲ್ಲ ದೋಷ, ಅದು ಕರ್ಮದನೇ ಇದೆಯಲ್ಲ, ಇದು ಸಿದ್ಧ ಆಯ್ತೇನಿಲ್ಲ. ಆಗಮದೊಳಗೆ ಇಲ್ಲೇ ಹೇಳಿದ್ರಲ್ಲ, ನೀವೇ ಓದ್ತಾ ಇದ್ದೀರಿ. ಏನ? ಕರ್ಮದ ಆವರಣದಿಂದ ಸಹಿತ ಯಾವ ಜ್ಞಾನವಿದೆ.
ಯಾವುದಿದೆ ಅದ? ಜ್ಞಾನನೇ ಇದೆ ಅಲ್ಲ. ಕರ್ಮದ ಆವರಣ ಇದೆ ಅಂಥೇಳಿ ಕರ್ಮ ಸಿದ್ಧ ಮಾಡಿತೋ ಏನು ಜ್ಞಾನನ ಸಿದ್ಧ ಮಾಡಿದ್ರಿ? ಕರ್ಮದ ಆವರಣ ಇದೆ ಅನ್ನೋದನ್ನು ಕರ್ಮ ಸಿದ್ಧ ಮಾಡಿದ್ರೆ ಜ್ಞಾನನ ಸಿದ್ಧ ಮಾಡಿತಲ್ಲ. ಜ್ಞಾನ ಕರ್ಮದ ಸಿದ್ಧಿ ಮಾಡ್ತಿದೆ ವಿನಃ ಜ್ಞಾನ ತನ್ನ ಸಿದ್ಧಿ ಮಾಡ್ತಾ ಇಲ್ಲ. ಅದರ ಹೆಸರು ಅಜ್ಞಾನ ಇದೆ ರೀ. ತನ್ನ ಸ್ವೀಕಾರ ಇಲ್ಲ. ಕರ್ಮದ ಸತ್ತ, ತನ್ನ ವೈಭವ, ತನ್ನ ಸಾಮರ್ಥ್ಯದ ಸ್ವೀಕಾರ ಇಲ್ಲ. ಕರ್ಮದ ಸಾಮರ್ಥ್ಯ, ಅರೇ ಕರ್ಮ ಬಲವಂತ ಇದೆ. ಯಾರಿಗೆ ತನ್ನ ಬಲದ ಪರಿಚಯ ಇಲ್ಲವೋ ಅವರಿಗೆ. ಹಾಗಾದ್ರೆ ಅವರಿಗೆ ಇದೆ ಅಲ್ಲ. ಅರೇ ತನ್ನ ಬಲದ ಪರಿಚಯ, ತನ್ನ ಜ್ಞಾನ ಸಾಮರ್ಥ್ಯದ ಪರಿಚಯ, ತನ್ನ ಆನಂದ ಸಾಗರನಾದಂಥ ಅರೂಪಿ ಚಿನ್ಮಾತ್ರ ವಸ್ತು ನಾನಿದ್ದೇನೆ ಅನ್ನುವುದರ ಪರಿಚಯ ಇಲ್ಲದೆ ಇರುವುದೇ ಇವನ ದುಃಖದ ಬಲವಂತವಾದಂಥ ಕಾರಣ ಇದೆ. ಕರ್ಮ ಏನೂ ಮಾಡುವುದಿಲ್ಲ, ಯಾವ ಕಾಲದೊಳಗೂ ಮಾಡುವುದಿಲ್ಲ, ಮಾಡುವ ಸಾಮರ್ಥ್ಯ ಅದರಲ್ಲೇ ಇಲ್ಲ. ಜ್ಞಾನವನ್ನು ಮುಚ್ಚಿ ಹಾಕುವ, ಜ್ಞಾನಕ್ಕೆ ಒಂದಿಷ್ಟು ಅಡ್ಡಿ ಮಾಡುವ ಸಾಮರ್ಥ್ಯ ಯಾವೂ ಕರ್ಮದೊಳಗಿಲ್ಲ. ಅರೇ ಅದರ ಹೆಸರು ಜ್ಞಾನಾವರಣ ಇದೆ. ಈ ಮಾತು ಸತ್ಯ ಇದ್ರೂ ಕೂಡ ಜ್ಞಾನವೇ ಎಲ್ಲಿಯವರೆಗೆ ತನ್ನ ಸ್ವಭಾವವನ್ನು ತಿಳ್ಕೊಳ್ಳೋದಿಲ್ಲ, ನಾನು ಜ್ಞಾನ ಸ್ವಭಾವಿ ಆತ್ಮ ಇದ್ದೇನೆ ಅನ್ನೋದನ್ನು ಪ್ರಗಟ ಜ್ಞಾನದ ಮೂಲಕ ಎಲ್ಲಿಯವರೆಗೆ ಜೀವ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ಜ್ಞಾನಾವರಣ ಕರ್ಮದ ಮೇಲೆ ಆರೋಪ ಬರ್ತಾ ಇರ್ತಿದ್ದೀರಿ. ಆದರೆ ಅದೇನು ಮಾಡಿದರೆ ಜ್ಞಾನದ ಮೇಲೆ ಯಾವ ರೀತಿಯ ಆವರಣ ತಂದಿದೆ ಹೇಳಿ? ಹೇಗೆ ತರೋ ಸಾಧ್ಯ ಇದೆ? ಅರೇ ನೋಡ್ರಿ, ವೃದ್ಧಿಗಳಲ್ಲೇ ಎಂಥ ಬಲ ಇದೆ ಅಂತಂದ್ರೆ ಪಾಷಾಣದ ಬೆಟ್ಟದೊಳಗೆ ಛೇದ ಮಾಡಿದ್ದ ಹೊರಟು ಹೋಗುವಂಥ ವ್ಯಕ್ತಿ ರೀ. ವ್ಯಕ್ತಿ ಸ್ವಯಂ ವೃದ್ಧಿಧಾರಿ ಮನುಷ್ಯ. ವೃದ್ಧಿಧಾರಿ ಮನುಷ್ಯ ಪಾಷಾಣದ ಬೆಟ್ಟದೊಳಗಿಂದ ಹಾಸಿ ಹೋಗ್ತಾನೆ, ಆ ಬೆಟ್ಟವನ್ನು ಛಿದ್ರ ಮಾಡುವುದಿಲ್ಲ. ಹೀಗಿರುವೆಳದೊಳಗೆ ವೃದ್ಧಿಧಾರಿ ಜೀವದ ಶಾರೀರಿಕ ಸಾಮರ್ಥ್ಯ ಎಷ್ಟಿದೆ ಅಂದಮೇಲೆ ಜ್ಞಾನಕ್ಕೆ ಯಾವುದಾದರೂ ಆವರಣ ಬರೋ ಸಾಧ್ಯ ಇದೆ? 3 ಲೋಕ 3 ಕಾಲವನ್ನು ಒಂದು ಸಮಯದೊಳಗೆ ತಿಳಿಯುವಂಥ ಸಾಮರ್ಥ್ಯ ಜ್ಞಾನದಲ್ಲಿದೆ. ಅದನ್ನು ನಾವು ಎಷ್ಟು ನೋಡಿದೇವ್ರಿ? ಅದರ ಕಡೆಗೆ ಎಷ್ಟು ನಮಗೆ ರುಚಿ ಇದೆ, ಅದರ ಶ್ರದ್ಧೆ ಎಷ್ಟು ನಮಗಿದೆ. ಮತ್ತು ಕರ್ಮ ಕಾಡ್ತಿದೆ. ಕರ್ಮದ ಉದಯ ಇದ್ದ ಮೇಲೆ ಏನು ನಡೆಯುವುದಿಲ್ಲ. ಸರಿ ಇದೆ, ಕರ್ಮದ ಉದಯ ಇದ್ದ ಮೇಲೆ ಏನೂ ನಡೆಯುವುದಿಲ್ಲ. ಆದರೆ ಎಲ್ಲಿ? ಸಂಯೋಗಿ ಪದಾರ್ಥಗಳಲ್ಲಿ ಏನೂ ನಡೆಯುವುದಿಲ್ಲ. ಆದರೆ ಸಂಯೋಗಿ ಪದಾರ್ಥದಿಂದ ತ್ರಿಕಾಲ ಅಸ್ಪೃಷ್ಟ ನಾನಿದ್ದೇನೆ, ನಿತಾಂತ ಸುಖ ಸ್ವರೂಪಿ ನಾನಿದ್ದೇನೆ, ಇದನ್ನು ತಿಳಿಯುವ ಸಲುವಾಗಿ ಕರ್ಮ ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ತಿದೆ? ಬಾಧೆ ಮಾಡ್ತಿದೆ. ಅರೇ ಈ ಜೀವಕ್ಕ ಆ ಮಾತು ತಿಳ್ಕೊಳ್ಳುವಂಥ ಯೋಗ್ಯತೆ ಇಲ್ಲ, ಅದು ಮೋಹದೆಂದರೆ. ಆದರೆ ಜ್ಞಾನಾವರಣ ಕರ್ಮ ಅದಕ್ಕೆ ಏನೂ ಮಾಡಿಲ್ಲ. ಮೋಕ್ಷ ಮಾರ್ಗ ಪ್ರಕಾಶಕ್ಕೆ ಬೇಕಾದ್ರೆ ತೆಗೆದು ನೋಡ್ರಿ, ಅಲ್ಲಿ ಕರ್ಮದ ಕಾರಣಗಳನ್ನು ಹೇಳುವ ವೇಳೆದೊಳಗ ಮೋಹನೀಯ ಕರ್ಮದ ಕಾರಣದಿಂದ ಇವನು ಶಾಸ್ತ್ರದಲ್ಲಿ ಹೇಳಿರುವಂಥ ತನ್ನ ಜ್ಞಾನ ಸ್ವಭಾವವನ್ನು ಇವನು ನಂಬುವುದಿಲ್ಲ. ಜ್ಞಾನಾವರಣೀಯ ಕರ್ಮಲ್ಲಿ ಏನೂ ಮಾಡುವುದಿಲ್ಲ. ಕೇವಲ ಮೋಹನೀಯ ಅರ್ಥಾತ್ ಭ್ರಮೆ ಇದೆ ಇವನಿಗೆ. ಏನು ಭ್ರಮೆ ಇದೆ? ನಾನು ಮನುಷ್ಯ ಇದ್ದೇನೆ, ನಾನು ಶ್ರೀಮಂತಿದ್ದೇನೆ, ನಾನು ದರಿದ್ರ ಇದ್ದೇನೆ, ನನ್ನ ಮಕ್ಕಳು ಈ ಪ್ರಕಾರ ಇದ್ದಾರೆ, ಅರೆ ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ, ನನ್ನ ಮಕ್ಕಳು ವಿದ್ಯಾವಂತರಿಲ್ಲ, ನಾನು ವಿದ್ಯಾವಂತಿದ್ದೇನೆ, ಈ ಪ್ರಕಾರದ್ದೆಲ್ಲ ಏನು ಮಾತದವಲ್ಲ ಇವೆಲ್ಲ ಭ್ರಮೆಯ ಮೂಲಕ ಉತ್ಪನ್ನ ಆಗುತ್ತೆ. ಮತ್ತು ಅವೆಲ್ಲವುಗಳಿಂದನೇ ಇವು ದುಃಖ ಸುಖ ಮನ್ನಿಸ್ತಾನಲ್ಲ. ನಾನು ಹಾಗಿದ್ದೇನೆ, ನಾನು ಹೀಗಿದ್ದೇನೆ. ಒಂದು ಪ್ರಕಾರ ನಾನು ಬುದ್ಧಿವಂತ ಇದ್ದೇನೆ, ಅರೆ 6 ಪುರಾಣಿಯೊಳಗೆ ಬರ್ತಿದ್ದೇನ ಏನ? ನಾನೇ ಸುಂದರ, ನಾ ಕುರೂಪಿಯು, ನಾನೇ ಜಾಣನು, ನಾನೇ ಮೂರ್ಖನು, ನನ್ನ ಸತಿಸುತ್ತರು, ಆನೆ ಬೋಧನ, ಇವೆಲ್ಲ ನನ್ನೂನ ಅಂಥೇಳಿ ಹೇಳ್ತಾರೆ. ನಾನೇ ಮೂರ್ಖ ಅಂಥೇಳಿ ಒಮ್ಮೆ ಅಂತಾನೆ. ನಾವು ಎಷ್ಟು ಬಾರಿ ಈ ಜೀವನದೊಳಗೆ ಅಂದಿದ್ದೇವ್ರಿ? ನಾನೇ ಮೂರ್ಖ ಅಂತೇಳಿ ಎಷ್ಟು ಬಾರಿ ಅಂದಿದ್ದೇವೆ ಹೇಳಿ? ಅನೇಕ ಬಾರಿ ಅಂದಿದ್ದೇವ್ರಿ ಪ್ರಸಂಗವಶಾತ್. ಮಿತ್ರ ನಮ್ಮ ಇಚ್ಛೆಯ ಅನುಸಾರ ಹೊರಡಲಿಲ್ಲ ಅಂತಂದ್ರೆ ನಾನೇ ಮೂರ್ಖ, ಸುಳ್ಳ ಅವನನ್ನು ನಂಬಿಕೆ. ನಾನೇ ಮೂರ್ಖ, ವಿಚಾರ ಮಾಡಲಿಲ್ಲ, ಇಂಥ ಮನೆ ಕಟ್ಟಲಿಕ್ಕೆ ತೆಗೆದ್ನು. ನಾನೇ ಮೂರ್ಖ, ಪತ್ನಿಯ ಮಾತೆಲ್ಲ ಕೇಳ್ತಾ ಹೋದ್ನು.
ನಾನೇ ಮೂರ್ಖ, ಪತಿಯ ಮಾತಿನ ಅನುಸಾರ ನನ್ನೆಲ್ಲ ಇಚ್ಛೆಗಳಿಗೆಲ್ಲ ಬಲಿ ಕೊಟ್ಟು ನಾನು ಇವನು ಬೆನ್ನು ಹತ್ತಿದ್ನು. ನಾನೇ ಮೂರ್ಖ ಅನ್ನೋದು ಎಷ್ಟು ಬಾರಿ ರೀ ಜೀವನದೊಳಗೆ ಅನೇಕ ಬಾರಿ ಅಂದುಕೊಳ್ತಾನ್ರಿ. ನಾನೇ ಮೂರ್ಖನು, ನಾನೇ ಜಾಣನು, ನನ್ನ ಸತಿಸುತ್ತರು, ನಾ ಸುಂದರ ನಾ ಕುರೂಪಿ. ಎಷ್ಟು ಬಾರಿ ಅಂತೇವು? ನಾನೇ ಸುಂದರ ಅಂಥೇಳಿ ಕನ್ನಡಿಯೊಳಗೆ ನೋಡ್ಕೊಳ್ಳೋ ವೇಳೆದೊಳಗೆಲ್ಲ ಅಂತೇವು ಅಥವಾ ಇಲ್ರಿ? ನಾನು ಕಪ್ಪಗ ಅಂಥೇಳಿ ಯಾರೂ ಅನ್ನೋದಿಲ್ರಿ. ನನ್ನ ಮೂಗ್ಯಾಕ್ಷ ಹೀಗಿದೆ ಅಂಥೇಳಿ ಯಾರೂ ಅನ್ನೋದಿಲ್ಲ. ಅದು ಹೇಗಿದೆಯಲ್ಲ ಹಾಗೆ ಅದು ಸುಂದರನ ಕಾಣಿಸ್ತಿದೆ ರೀ. ಮತ್ತು ಅದಕ್ಕೆ ಮತ್ತೊಂದೇನ್ರಿ ಆಯಿತು ಅಂತಂದ್ರೆ ನನಗೆ ಹೀಗೆ ಯಾಕಾಯಿತು, ಇಲ್ಲಿ ಯಾಕೆ ಕಪ್ಪಾಯಿತು, ಅವೇನು ಭಂಗಾದ ಹತ್ತವ್ರಲ್ಲ ಇಂಥಲ್ಲೇ ಕಪ್ಪಾಗ್ತಾವೆ, ನನಗೆ ಯಾಕೆ ಹೀಗಾಯಿತು, ನಾನು ಕುರೂಪ, ನಾನು ಹೇಗೆ ಮಂದಿಯೊಳಗೆ ಹೋಗಲಿ, ಎಲ್ಲರೊಳಗೆ ಹೇಗೆ ಹೋಗಲಿ, ಪೂಜಾ ಇದೆ, ವಿಧಾನ ಇದೆ, ಸ್ವಾಧ್ಯಾಯ ಇದೆ, ಶಿಬಿರ ಇದೆ, ಬನ್ನಿ ಅಂತಂದ್ರೆ ಇವನಿಗೆ ಅನ್ನಿಸ್ತಿದೆ ಇದೆಲ್ಲ ಹೀಗಾಗಿದೆ. ಅದೇ ಕೂದಲೆಲ್ಲ ಬೆಳ್ಳಗಾಗಿದ್ದಾವಲ್ಲ, ಯಾಕೆ ಹೋಗೋದಾ, ಒಂದು ಸ್ವಲ್ಪ ಕಪ್ಪು ಹಚ್ಕೊಳ್ಳೋಣ ಅಂದ್ರೆ ಆ ಬಿಳಿ ಕೂದಲು ನನಗೆ ಅಸುಂದರತೆಯ ಲಕ್ಷಣ ಅಂತ ಹೇಳಿ ಸ್ವೀಕಾರ ಮಾಡಿದೆವು ಅಥವಾ ಇಲ್ರಿ? ಈ ಪ್ರಕಾರ ನಾವು ನಾನೇ ಸುಂದರ, ನಾ ಕುರೂಪಿಯೋ, ನಾನು ಜಾಣನು, ನಾನೇ ಮೂರ್ಖನು. ಒಂದೇ ಯಾವ್ದಾರ ಹೇಳಿ, ಮೂರ್ಖಂದ್ರೆ ಮೂರ್ಖನ್ನು, ಬೇಕಾದ್ರೆ ಜಾಣಂದ್ರೆ ಜಾಣನ್ನು, ಸುಂದರ ಅಂದ್ರೆ ಸುಂದರನ್ನು, ಕುರೂಪ ಅಂದ್ರೆ ಕುರೂಪನ್ನು. ಆದ್ರೆ ಒಮ್ಮೆ ಹಂಗಂತಾನೆ, ಒಮ್ಮೆ ಹಿಂಗಂತಾನೆ. ಅದಕ್ಕೆ ತೋಡರಮಲ್ರಿ ಏನು ಹೇಳಿದ್ರು? ಏನು ಹೇಳಿದ್ರಿ? ಒಮ್ಮೆ ಪತ್ನಿಯನ್ನು ಪತ್ನಿ ಅಂತಾನೆ, ಒಮ್ಮೆ ಪತ್ನಿಯನ್ನೇ ತಾಯಿ ಅಂತಾನೆ. ಯಾಕೆ? ಅವ ಮಧ್ಯದ ಅಮಲಿನೊಳಗಿದ್ದಾನೆ. ಅದೇ ಪ್ರಕಾರ ಈ ಮೋಹಿ ಜೀವ, ಅಜ್ಞಾನಿ ಜೀವ, ಭ್ರಾಂತಿಗೊಳಗಾಗಿರುವಂಥ ಜೀವ ಒಮ್ಮೆ ನನ್ನನ್ನು ನಾನು ಸುಂದರ ಅಂತ ಹೇಳಿ ತಿಳ್ಕೊಳ್ತಾನೆ, ಒಮ್ಮೆ ತಂದೆ ಎಲ್ಲ ನಡೀತಿದೆ ಅಂತಾನೆ, ಒಮ್ಮೆ ನಂದೇನು ನಡೆಯುವುದಿಲ್ಲ ಅಂತಾನೆ. ಏನ್ರಿ ಘಡಿ ವಿರುದ್ಧವಾದಂಥ ವಿಚಾರಗಳನ್ನು ಮಾಡ್ತಾನೋ ಅಥವಾ ಇಲ್ರಿ? ವಿರುದ್ಧ ರೂಪದಿಂದ ತನ್ನ ಸ್ವೀಕಾರ ಮಾಡ್ತಾನೋ ಅಥವಾ ಇಲ್ರಿ? ಹೇಳ್ತಾನೆ ನಿಲ್ ಕಥೆ, ಅರೆ ನಾವು ಅಷ್ಟು ಕೆಲಸ ಮಾಡ್ತಿದ್ವಿ, ಇಷ್ಟು ಕೆಲಸ ಮಾಡ್ತಿದ್ವಿ, ಮತ್ತು ಈಗ ಯಾಕೆ ಮಾಡೋದಿಲ್ಲ? ನೀ ಇದ್ದೀಯನಿಲ್ಲ ಇವಾಗ. ಅದಕ್ಕೆ ಅಪ್ಪಾಜಿ ಏನು ಹೇಳಿದ್ರು? 25 ವರ್ಷದ ತರುಣ ಆನೆ ಬಾಲ ಹಿಡಿದು ಎಳೆದು ನಿಲ್ಲಿಸ್ತಾನೆ. ಅವನೇ ಒಂದು ವೇಳೆ 80 ವರ್ಷದವಾದ ಅಂತಂದ್ರೆ ಮುಖದ ಮೇಲೆ ಒಂದು ನೊಣ ಕೂತಿದ್ರೆ ಅದನ್ನು ಹೊಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅವನಿಗೆ. ಹಾಗಾದ್ರೆ ಆಗ ಯಾವಿದ್ದ? ಅವನೇ ಇದ್ದಾನೋ ಅಥವಾ ಇಲ್ರಿ? ಆತ್ಮ ಅದೇ ಜೀವ ಇದ್ದಾನೋ ಅಥವಾ ಇಲ್ಲ? ಹಾಗಾದ್ರೆ ಯಾವುದನ್ನು ತಾನು ಅಂತಿದ್ದವ? ದೇಹ ಬಲವನ್ನು ತನ್ನ ಬಲ ಅಂತಿದ್ದಾರೆ. ಈಗ ಆ ದೇಹದ ಬಲ ಹೋಗಿರುವುದರಿಂದ ಅತ್ಯಂತ ದೀನನಾಗಿ ಬಿದ್ದುಕೊಂಡಿದ್ದಾನೆ. ಏನಿದೆ ಹೇಳ್ರಿ? ಇದೆಲ್ಲ ಏನಿದೆ? ಬರೇ ಭ್ರಾಂತಿ, ಬರೇ ಮೋಹ. ಇದಕ್ಕೆಲ್ಲ ಜ್ಞಾನಾವರಣ ಕರ್ಮ ಏನೂ ಮಾಡಿಲ್ಲ. ಮೋಹದಿಂದ ಹೀಗೆಲ್ಲ ಇವು ತಾನಾಗೇನೆ ತಿಳಿತಾ ಇದ್ದಾನೆ. ತನ್ನನ್ನು ರಾಜ ಅಂತಾನೆ, ತನ್ನನ್ನು ರಂಕ್ ಅಂತಾನೆ, ತನ್ನನ್ನು ದರಿದ್ರ ಅಂತಾನೆ, ತನ್ನನ್ನು ಅಧಿಕಾರ ಉಳ್ಳವಂತಾನೆ, ತನ್ನ ಕೈಯಲ್ಲಿ ಏನೂ ಇಲ್ಲ ಅಂತಾನೆ. ಏನಿದೆ? ಎಂಥ ಹುಚ್ಚರ ಆಟ, ಮರುಳಾಟ ಮಾಡ್ತಾ ಇದ್ದಾನೆ. ಮತ್ತು ಲೋಕದೊಳಗ ಜ್ಞಾನಿ ಅಥವಾ ಬುದ್ಧಿವಂತ ಮನುಷ್ಯ ಅರ್ಥಾತ್ ಸಮಸ್ತ ಪ್ರಾಣಿಗಳಲ್ಲಿ ಬುದ್ಧಿವಂತ ಜೀವ. ಆದರೆ ಅವನ ಬುದ್ಧಿಯೆಲ್ಲ ಎಲ್ಲಿ ಹೋಗಿದ್ದೀರಿ? ಮೋಹದ ಕೆಳಗೆ ದಬ್ಬೆ ಹೋಗಿದ್ದೀರಿ, ಚಿನ್ನ ಭಿನ್ನ ಆಗಿ ಹೋಗಿದೆ, ಮೋಹದಿಂದ ನಷ್ಟ ಭ್ರಷ್ಟ ಆಗಿ ಹೋಗಿದೆ. ಹಾಲು ಬೇಕಾದಷ್ಟು ಪರಿಶುದ್ಧ ಇದ್ರೂ ಕೂಡ ಒಂದೇ ಒಂದು ಉಪ್ಪಿನ ಹರಳಿನಿಂದ ಅದೆಲ್ಲ ಕೆಟ್ಟು ಹೋಗ್ತಿದೆ. ಅದೇ ಪ್ರಕಾರ ಸ್ವಲ್ಪ ಪರಪದಾರ್ಥದ ಒಂದು ಸಮಯದ ಪರ್ಯಾಯದ ಮೇಲೆ ವಿಮೋಹಿತ ಆಗುವುದರಿಂದ ಇವನ ತ್ರಿಕಾಲಿ ಜ್ಞಾನ ಸ್ವಭಾವ ಎಲ್ಲ ತಿರೋಭೂತ ಆಗಿದೆ. ಏನು ಮಾಡ್ತಾ ಇದ್ದೇವೋ? ಅಷ್ಟಾನಿಕಂತೂ ಮುಗಿತು ನೋಡ್ರಿ. ಅವು ಮುಗಿಯೋನರೇ. ಹಾಗೆ ನಮ್ಮದು ಒಂದು ದಿವಸ ಈ ಅವಸ್ಥಾ ಬಿಟ್ಟು ಹೋಗೋದು ಖಚಿತ ಇದೆ. ಆದರೆ ಇದನ್ನು ನಾವು ಬಿಟ್ಟು ಇನ್ನೊಂದು ಕಡೆ ಹೋಗೋದ್ರೆ ಅಲ್ಲಿ ಹೋಗಿ ಏನು ಮಾಡೋದು? ಯಾರು ನಮ್ಮನ್ನೆಲ್ಲ ಅಲ್ಲಿ ಆಧರಿಸೋರು ಅಥವಾ ನಮ್ಮ ಮಾತು ಕೇಳೋರು ಇರ್ತಾರೆ. ಈಗ ಊರು ತುಂಬ ಗದ್ದಲ ಮಾಡ್ತೇವ್ರಿ, ಮಗ ಮಾತು ಕೇಳವಲ್ಲ, ಸೊಸಿ ಹೀಗೆ ಮಾಡ್ತಾ ಇದ್ದಾಳೆ. ಅರೇ ನಿನ್ನ ತಕರಾರು ನಿನ್ನ ಮುಂದಿನ ಭವದೊಳಗೆ ನೀನು ಯಾರು ಎದುರಿಗೆ ಹೇಳ? ಒಂದು ಕ್ಷಣದಲ್ಲಿ ಈ ಭವ ಬಿಟ್ಟು ಹೋಗ್ತಿದೆ. ಅವಾಗ ಏನು ಮಾಡೋದ? ಯಾರು ತಕರಾರು ಯಾರು ಕೇಳೋರು? ಅದಕ್ಕೂ ಒಂದು ಮಾತು ಹೇಳಿದ್ದೇನ್ರಿ ನಾನು. ಏನು? ಅರಹಂತ ಸಿದ್ಧರ ಹತ್ರ ನಾವು ನಮ್ಮ ದುಃಖಡ ಹೇಳಲಿಕ್ಕೆ ಹೋದೆವು, ನಮ್ಮ ದುಃಖದ ಕಥೆಯನ್ನು ಹೇಳಲಿಕ್ಕೆ ಹೋದೆವು ಅಂತಂದ್ರೆ ಅವರು ಈ ಕಡೆ ಕಿವಿನ ಕೊಡೋದಿಲ್ಲ. ಅವರು ತಮ್ಮ ಅತೀಂದ್ರಿಯ ಆನಂದದ ಸಾಗರದೊಳಗೆ ಮುಳುಗಿ ಹೋಗಿದ್ದಾರೆ. ಇನ್ನು ಅಜ್ಞಾನಿಗಳ ಎದುರಿಗೆ ಹೇಳಿದ್ರೆ ಅವರವರದ್ದೇ ತಲೆ ತುಂಬ ಇದೆ. ನಮ್ದು ಯಾರು ಕೇಳ್ತಾರೆ?
ಇನ್ನು ಜಡದ ಎದುರು ಹೇಳಿದರೆ ಅದು ಅಚೇತನ ಇದೆ, ಅದಕ್ಕೆ ಏನು ಗೊತ್ತಿಲ್ಲ. ಪಾಷಾಣದ ಎದುರು ಹೇಳ್ತೀವಲ್ಲ. ಹಾಗಾದರೆ ನಮ್ಮ ದುಃಖದ ಕಥೆಯನ್ನು ಕೇಳುವಂಥವರು ಯಾರೂ ಇಲ್ಲ. ಆದ್ರೆ ಅನಂತ ಸರ್ವಜ್ಞ ಭಗವಂತರ ನಮ್ಮ ದುಃಖದ ಕಥೆಯಿಂದ ನಾವು ಬಿಡುಗಡೆ ಹೊಂದುವಂಥ ಸುಂದರ ಉಪಾಯವನ್ನು ಹೇಳಿ ಹೋಗಿದ್ದಾರೆ. ಅದನ್ನು ನಾವು ಕೇಳಲಿಕ್ಕೆ ತಯಾರಿಲ್ಲ. ಅದನ್ನು ಎಲ್ಲಿಯವರೆಗೆ ನಾವು ಕೇಳುವುದಿಲ್ಲವೋ, ಈಗ ಕೇಳಿ, ನಾಳೆ ಕೇಳಿ, ಮುಂದಿನ ಅಷ್ಟಾನಿಕದೊಳಗೆ ಕೇಳಿ, 10 ವರ್ಷ ಕಳೆದ ನಂತರದ ಅಷ್ಟಾನಿಕದೊಳಗೆ ಕೇಳಿ, 100 ಭವ ಕಳೆದ ನಂತರ ಕೇಳಿ, ಈ ಮಾತನ್ನು ಕೇಳಲಿಕ್ಕೆ ಬೇಕ್ರಿ. ಯಾವ ಮಾತನ್ನ? ದೇಹಾದಿ ಪರಪದಾರ್ಥಗಳ ನಿನ್ನ ಇಚ್ಛೆಯ ಅನುಸಾರ ಎಂದೂ ಪರಿಣಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಜಡ ಪದಾರ್ಥಗಳೇ ಮಾಡುವುದಿಲ್ಲ ಅಂದಮೇಲೆ ಪತ್ನಿ ಪುತ್ರ ಅವರ ಚೈತನ್ಯ ಪದಾರ್ಥದರು, ಅವರಿಗೂ ಬುದ್ಧಿ ಅನ್ನೋದಿದೆ, ಅವ್ರದ್ದು ವಿವೇಕ ಅನ್ನೋದಿದೆ, ಅವ್ರದ್ದು ವರ್ತಮಾನದ ಆಶೆ ಆಕಾಂಕ್ಷೆಗಳಿದ್ದಾವೆ. ಅವರು ನಿನ್ನ ಮಾತು ಯಾಕೆ ಕೇಳಬೇಕು? ಯಾಕೆ ಕೇಳಬೇಕು? ನ್ಯಾಯ ಇದೇನಿಲ್ರಿ ಇದರಲ್ಲೇ. ವಿಚಾರ ಮಾಡೋದ ಮತ್ತು ಆದಷ್ಟು ಬೇಗ ಎಚ್ಚರ ಆದ್ರೆ ದುಃಖ ಮುಂದೆ ಭೋಗಿಸಬೇಕಾಗುವುದೇನಿದೆ ಅದು ತಪ್ಪುತ್ತಿದೆ. ದೋಷಗಳು ಅಜ್ಞಾನ ಮತ್ತು ಕಷಾಯದಿಂದ ಆಗುತ್ತವೆ. ಕರ್ಮದ ಆವರಣದಿಂದ ಸಹಿತ ಯಾವ ಜ್ಞಾನವಿದೆ ಅದನ್ನು ಅಜ್ಞಾನವೆಂದು ಹೇಳುತ್ತಾರೆ, ಮತ್ತು ರಾಗದ್ವೇಷ ಭಾವಗಳನ್ನು ಕಷಾಯವೆಂದು ಹೇಳುತ್ತಾರೆ. ಆದುದರಿಂದ ಯಾವ ಜೀವನು ಅಜ್ಞಾನಿ ಮತ್ತು ಕಷಾಯಿ ಇದ್ದಾನೆ ಅವನು ಸ್ವಪರಗಳ ಹಿತ ಮಾಡುವ ಸಾಧ್ಯತೆ ಇಲ್ಲ ಎಂದ ಮೇಲೆ ಅವನು ಪೂಜ್ಯ ಪದಕ್ಕೆ ಹೇಗೆ ಪ್ರಾಪ್ತನಾಗುವನು? ಹೇಗೆ ಪ್ರಾಪ್ತನಾಗಬಹುದಾಗಿದೆ? ಯಾರು ಸ್ವ ಮತ್ತು ಪರಗಳ ಹಿತ ಮಾಡ್ತಾರೋ ಅವರು ಪೂಜ್ಯ ಪದಕ್ಕೆ ಪ್ರಾಪ್ತಾಗ್ತಾರನ್ನೋ ಮಾತಿದೆ. ಮತ್ತು ಜಗತ್ತಿನ ಜೀವರುಗಳು ನೋಡ್ರಿ ಎಷ್ಟು ಒಳ್ಳೆಯದಾದಂಥ ತರ್ಕ ನೀಡ್ತಾ ಇದ್ದಾರೆ. ಜಗತ್ತಿನ ಜೀವರುಗಳು ತಮ್ಮ ಹಿತದ ಸಲುವಾಗಿ ಪೂಜಿಸುತ್ತಾರೆ. ಅವು ಭಗವಂತದ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೋ ಅಂಥೇಳಿ ಯಾರೂ ಪೂಜೆ ಮಾಡೋದಿಲ್ಲ. ತಮ್ಮದೇನಾದರೂ ಹಿತ ಸಾಧಿಸ್ಕೊಳ್ಳೋದಿತ್ತಂದ್ರೆ ಅವ್ರ ಕಡೆ ಹೋಗೋದ್ರಿ, ವಶೀಲಿ ಹಚ್ಚೋದ್ರಿ. ತಮ್ಮ ಹಿತದ ಸಲುವಾಗಿ ನೋಡ್ರಿ, ಜಗತ್ತಿನ ಜೀವರುಗಳು ತಮ್ಮ ಹಿತದ ಸಲುವಾಗಿ ಪೂಜಿಸುತ್ತಾರೆ. ಯಾವ ಜೀವದಿಂದ ಹಿತವಾಗುವುದಿಲ್ಲ ಅವನ ಪೂಜೆಯನ್ನೇಕೆ ಮಾಡುವರು? ಯಾವ ಜೀವದಿಂದ ತಮ್ಮದ ಹಿತ ಆಗುವುದಿಲ್ಲವೋ ಅವನ ಪೂಜೆ ಯಾತಕ್ಕೆ ಮಾಡ್ತಾರ್ರಿ? ಆದುದರಿಂದ ಯಾರು ಹಿತದ ಕಾರಣರಿಲ್ಲ ಅವರು ಪೂಜ್ಯರೂ ಇಲ್ಲ, ಮತ್ತು ಯಾರು ಪೂಜ್ಯರಿಲ್ಲ ಅವರು ದೇವರು ಇಲ್ಲ. ಅತ್ಯಂತ ಸುಂದರ ಇದೆ. ಈ ಪ್ರಕಾರದ ಭದ್ರ ಭೂಮಿಕೆಯೊಂದಿಗೆ ಗಣಿತದ ಏನು ಎಲ್ಲ ಹಿಸಾಬ್ ಹೇಳಿದಾರೋ, ಕರ್ಮ ಇಷ್ಟು ಪ್ರಕಾರದ್ದು ಇದಾವೋ, ಅದರ ಸ್ಥಿತಿ ಎಷ್ಟು ಕಾಲದವರೆಗೆ ಇರ್ತಿದೆ, ಇದನ್ನೆಲ್ಲ ರುಚಿಯಿಂದ ಅರೆ ನನ್ನ ಕಥೆ ಇದೆ ಅಂತ ಹೇಳಿ ತಿಳ್ಕೊಂಡ ಶ್ರದ್ಧೆಯಿಂದ ನನ್ನ ಸಲುವಾಗಿ ಅದು ಪ್ರಕಟ ಆದದ್ದಿದೆ, ನನ್ನ ಸಲುವಾಗಿ ನಾನು ಆಡುವಂಥ ಭಾಷೆಯಲ್ಲಿ ಬಂದದ್ದಿದೆ, ಈ ಪ್ರಕಾರದ ಭಕ್ತಿಯಿಂದ ನನ್ನ ಸಲುವಾಗಿ ಅರೆ ಯಾರು 400 ವರ್ಷದಿಂದ 600 ವರ್ಷದಿಂದ 1000 ವರ್ಷದಿಂದ ಬರೆದಿಟ್ಟಿದ್ದಾರೋ ಅದನ್ನು ನನ್ನ ಸಲುವಾಗಿ ಬರೆದಿಟ್ಟಿದ್ದಾರೆ ಅನ್ನುವ ಒಂದೇ ಒಂದು ಉದ್ದೇಶ ಇಟ್ಕೊಂಡ ತಮ್ಮ ಕಲ್ಯಾಣದ ಭಾವನೆಯಿಂದ ಓದುವ ಅರ್ಥವಿಸಿಕೊಳ್ಳುವ ಪ್ರಯತ್ನ ಮಾಡೋದು. ಯಾವ ಹೋದ ವರ್ಷ ಬಂದದ್ದಿತ್ತು ಸುದೃಷ್ಟಿ ತರಂಗಿಣಿ, ಅದು ಇಷ್ಟು ಸಾರವನ್ನು ತಿಳಿಸಿಕೊಡುವಂಥದ್ದು ಒಂದು ಭದ್ರ ಭೂಮಿಕೆಯ ನಿರ್ಮಾಣ ಮಾಡಿದ್ದಿದೆ. 4 ಅನುಯೋಗ ಅದರಲ್ಲೇ ಇದ್ದಾವೆ. ಇದರಲ್ಲೇ ಕೂಡ 4 ಅನುಯೋಗವನ್ನು ಒಳಗೊಂಡಿರುವಂಥ ಒಂದು ಕರ್ಣಾನುಯೋಗದ ಮುಖ್ಯತೆಯ ಕಥನೆ ಇದೆ. ಕರ್ಣಾನುಯೋಗದ ಗ್ರಂಥ ಕೂಡ ನಮಗೆ ಅವಶ್ಯಕ ಇತ್ತು ಅಂಥೇಳಿ ಬಂದದ್ದೇ ಇದೆ. ಯಾರು ಮಾಡುವುದರಿಂದ ಬಂದಿಲ್ಲ, ಅದಕ್ಕೆ ತಮ್ಮ ಭಾಗ್ಯದ ಮಹಿಮೆ ಮಾಡ್ತಾ ತಾವು ಓದೋದ ಮತ್ತು ಭಾಗ್ಯದ ಒಂದೊಂದೇ ಬಾಗಿಲನ್ನು ತೆರೀತಾ 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 ಸಾಕ್ಷಾತ್ ಮೋಕ್ಷದ ಬಾಗಿಲು ತೆರೆಯುವವರೆಗೆ ನಾವು ಮುಂದೆ ಸಾಗೋದಿದೆ.